सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಸ್ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಸೊ ಈ ಮಂತ್ರದಲ್ಲಿ ಆತ್ಮ ಎಲ್ಲಿದ್ದಾನೆ ಎನ್ನುವಂತಹ ಒಂದು ನಮ್ಮ ಕುತೂಹಲಕರವಾದ ಪ್ರಶ್ನೆಗೆ ಇಲ್ಲಿ ಉಪನಿಷತ್ ಹೇಳುತ್ತೆ, ಯಮಧರ್ಮರಾಜ ಹೇಳ್ತಾನೆ, ಆತ್ಮ ಅಸ್ಯ ಜಂತು ಗುಹಾಯಾಂ ನಿಹಿತಃ. ಈ ಆತ್ಮ ಅನ್ನುವಂತಹದ್ದು ಹೃದಯದ ಗುಹೆಯಲ್ಲಿ ಇರ್ತಾನೆ. ಸೊ ಹೃದಯ ಅನ್ನುವಂತಹದ್ದನ್ನು ನಾವು ಎಲ್ಲಿ ಗುರುತಿಸ್ಕೋಬೇಕು ಅಂತಂದರೆ, ಹೃದಯ ಅಂತ ಹೇಳಿದಾಗ ಮತ್ತೆ ಮತ್ತೆ ವೇದಾಂತ ಸ್ಪಷ್ಟಪಡಿಸುತ್ತೆ, ಅದು ದೇಹದ ಯಾವುದೇ ಒಂದು ಭಾಗ ಅಲ್ಲ. ಅದು ದೇಹದ ಭಾಗವೇ ಅದಲ್ಲ ಅಂತಂದ ಮೇಲೆ ಆ ಹೃದಯವನ್ನು ನಾವು ಎಲ್ಲಿ ಗುರುತಿಸ್ಕೋಬೇಕು ಅಂತಂದರೆ, ಯಾವ ಜಾಗದಲ್ಲಿ ನನಗೆ ನಾನು ಅನ್ನುವಂತಹ ಒಂದು ಪ್ರಜ್ಞೆ ನನಗೆ ತಿಳಿಸ್ಕೊಡುತ್ತೆ, ಆ ನಾನು ಅನ್ನುವಂತಹದ್ದು ಎಲ್ಲಿ ನನ್ನಲ್ಲಿ ಹುಟ್ಟುಕೊಳ್ಳುತ್ತೆ, ಆ ನಾನು ಅನ್ನುವಂತಹದ್ದು ನನಗೆ ಹೇಗೆ ಸಿಗ್ತಾ ಇದೆ, ಎಲ್ಲಿ ನಾನು ಅದನ್ನು ಗುರುತಿಸ್ಕೋತಾ ಇದ್ದೀನಿ, ದಟ್ ಏರಿಯಾ ಇಸ್ ಕಾಲ್ಡ್ ದಿ ಹೃದಯ. ಸೊ ಈ ನಾನು ಅನ್ನುವಂತಹದ್ದು ಆ ಜಾಗದಲ್ಲಿದೆ ಅಂತ ಹೇಳಿದಾಗ ಅಲ್ಲಿ ಮುಖ್ಯವಾಗಿ ನಮಗೆ ಬರುವಂತಹ ಪ್ರಶ್ನೆ, ನಾನು ಅಂತ ಹೇಳಿದಾಗ ವೇದಾಂತ ನಾವು ಯಾವತ್ತೂ ದಾರಿ ತಪ್ಪಬಾರದು ಅಂತ ಹೇಳಿ ದೇರ್ ಆರ್ 2 ಟೈಪ್ಸ್ ಆಫ್ ನಾನು, ಅದು ಮತ್ತೆ ಮತ್ತೆ ನಮಗೆ ಜ್ಞಾಪಿಸುತ್ತೆ. ಸೊ ಅದರಿಂದ ನೀನು ಕನ್ಫ್ಯೂಸ್ ಮಾಡ್ಕೋಬೇಡ. ನಾನು ಅನ್ನುವಂತಹದ್ದು ನಿನಗೆ ಗೊತ್ತಾಗ್ತಾ ಇದೆ, ಬಟ್ ಅಗೇನ್ ವೇದಾಂತ ಏನು ಹೇಳುತ್ತೆ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದಾಗ ನಾನು ಅನ್ನುವಂತಹದ್ದು ಬ್ರಹ್ಮ, ನಾನು ಅನ್ನುವಂತಹದ್ದು ಪರಮಾತ್ಮ, ನಾನು ಅನ್ನುವಂತಹದ್ದು ಆತ್ಮ ಅಂತ ಮತ್ತೆ ಮತ್ತೆ ಅದು ಹೇಳಿದಾಗ ವೇದಾಂತ ಹೇಳ್ತಾ ಇರುವಂತಹ ನಾನು ಮತ್ತು ನನ್ನನ್ನು ನಾನು ಗುರುತಿಸ್ಕೊಳ್ಳುವಂತಹ ಜಾಗ, ನನಗೆ ನಾನು ಅನ್ನುವಂತಹದ್ದು ಗೊತ್ತಾಗ್ತಾ ಇರುವಂತಹದ್ದು, ಈ ಎರಡೂ ನಾನುಗಳು ಎಲ್ಲಿರುತ್ತೆ, ಯಾವುದು ನಿಜವಾದ ನಾನು ಅನ್ನುವಂತಹದ್ದು ಪ್ರಶ್ನೆ ನಮ್ಮಲ್ಲಿ ಬಂದಾಗ ಮತ್ತೆ ಎಷ್ಟು ದೊಡ್ಡ ಸತ್ಯ ಇದು ಅಂತಂದರೆ, ಯಾವ ಜಾಗದಲ್ಲಿ ನಾನು ಅಂತ ನನಗೆ ಗೊತ್ತಾಗುತ್ತೆ, ದಟ್ ಈಸ್ ಕಾಲ್ಡ್ ಅಹಂಕಾರ. ಅಹಂ ನಾನು ಅನ್ನೋದು ನನಗೆ ಗೊತ್ತಾಯಿತು. ಸೊ ಭಗವಾನ್ ರಮಣ ಮಹರ್ಷಿಗಳು ಇದನ್ನು ಅಹಂ ವೃತ್ತಿ ಅಂತ ಹೇಳ್ತಾರೆ. ಇದು ನಿನಗೆ ಬೆಳಗ್ಗೆ ಎಚ್ಚರ ಆದ ಕೂಡಲೇ ನನಗೆ ಗೊತ್ತಾಗುತ್ತಲ್ಲ, ದಟ್ ಅಹಂ ಈಸ್ ಅಹಂಕಾರ, ಅದು ನೀನು, ಅಹಂ ವೃತ್ತಿ. ಅದು ಎಚ್ಚರ ಆಗೋದಕ್ಕೆ ಮುಂಚೆ ನಿನ್ನ ನಿದ್ರೆಯಲ್ಲಿ ಇದ್ದಿ, ಆ ನಿದ್ರೆಯಲ್ಲಿ ಇದ್ದಾಗ ಅಲ್ಲಿ ನಾನು ಅನ್ನುವಂತಹದ್ದು ಇರಲಿಲ್ಲ, ಅಲ್ಲಿ ಪ್ರಪಂಚ ಇರಲಿಲ್ಲ, ಅಲ್ಲಿ ಏನೊಂದು ಇಲ್ಲ.
ನಾನು ನಿದ್ದೆ ಮಾಡ್ತಾ ಇದ್ದೀನಿ ಅನ್ನುವಂತಹದ್ದು ಕೂಡ ನಿನಗೆ ಗೊತ್ತಿಲ್ಲ. ದಟ್ ನಿದ್ರೆ, ಆ ನಿದ್ರೆಯ ಅನುಭವ ನಿನಗೆ ಎಲ್ಲಿ ಗೊತ್ತಾಗ್ತಾ ಇದೆ? ದಟ್ ಈಸ್ ಕಾಲ್ಡ್ ದಿ ಭಗವಂತನ ಅಬೋರ್ಡ್ ಅಂತ ಹೇಳ್ತಾರೆ. ಅಂತಂದರೆ ಅದು ಪರಂಧಾಮ ಅಂತ ಹೇಳ್ತಾರೆ. ಸೊ ನಿನಗೆ ಅಲ್ಲಿಯವರೆಗೆ ಈ ನಾನು ಅನ್ನುವಂತಹದ್ದು ಗೊತ್ತಾಗಲಿಲ್ಲ. ಆ ಎಚ್ಚರವಾದ ಕೂಡಲೇ ಆ ನಾನು ಅನ್ನುವಂತಹದ್ದು ನಿನಗೆ ತಿಳಿದು ಬಂತಲ್ಲ, ದಟ್ ಈಸ್ ಅಹಂ ವೃತ್ತಿ, ಅದು ನಾನು. ಮತ್ತು ಇಲ್ಲಿ ವೇದಾಂತ ಅದೇ ಜಾಗದಲ್ಲಿ ಆತ್ಮ ಅನ್ನುವಂತಹದ್ದು ಜಂತು ಅಂತಂದರೆ ಯಾವುದೆಲ್ಲ ಈ ಸೃಷ್ಟಿಯಲ್ಲಿ ಜನ್ಮ ಅಂತ ಹೇಳಿ ಈ ಸೃಷ್ಟಿಗೆ ಬಂದಿರುತ್ತೆ, ಆಲ್ ಸಚ್ ಬೀಯಿಂಗ್ಸ್ ಆರ್ ಕಾಲ್ಡ್ ದಿ ಜಂತೂಸ್. ಸೊ ಜಂತು ಅಂತ ಹೇಳಿದಾಗ ಅದು ಕೇವಲ ಮನುಷ್ಯ ಅಂತ ಅಲ್ಲ, ಅದು ಪ್ರಾಣಿ, ಪಕ್ಷಿ, ಅದು ಏನು ಬೇಕಾದ್ರೂ ಆಗಿರಬಹುದು. ಸೊ ಈ ಜಂತುವಿಗೆ ಆ ನಾನು ಅನ್ನುವಂತಹ ಪ್ರಜ್ಞೆ ಎಲ್ಲಿ ಗೊತ್ತಾಗುತ್ತೆ, ಅದೇ ಜಾಗದಲ್ಲಿ ನಿಜವಾದ ಆತ್ಮ ಕೂಡ ಅಲ್ಲೇ ಇದ್ದಾನೆ. ಸೊ ಅವನನ್ನು ನೀನು ಹುಡುಕಬೇಕು ಅಂತಂದರೆ ಯಾವ ಜಾಗದಲ್ಲಿ ನಿನಗೆ ಅಹಂಕಾರ ಅನ್ನುವಂತಹದ್ದು ನಿನಗೆ ಗೊತ್ತಾಗ್ತಾ ಇದೆ, ಅದೇ ಜಾಗದಲ್ಲಿ ಅವನು ಇದ್ದಾನೆ. ಆದರೂ ಕೂಡ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾನೆ. ದಟ್ ಆನಂದ ಸ್ವರೂಪಿ ವೇದಾಂತ ಹೇಳುತ್ತೆ. ನೀನು ಆನಂದ ಮತ್ತು ಸಂತೋಷವನ್ನು ಅದು ಎಲ್ಲೋ ಹೊರಗಡೆ ಹೊರ ಪ್ರಪಂಚದಲ್ಲಿದೆ ಅಂತ ಅದನ್ನು ಹುಡುಕೊಂಡು ಹೋಗಬೇಡ. ಭಗವಂತನನ್ನ ನೀನು ಹುಡುಕಾಡಬೇಡ. ಜನಕ ಮಹಾರಾಜ ಹೇಳ್ತಾನೆ ಗುರು ಅಷ್ಟಾವಕ್ರರಿಗೆ, ಐ ವಿಲ್ ನಾಟ್ ಸರ್ಚ್ ಫಾರ್ ದಿ ಗಾಡ್. ನಾನು ಭಗವಂತನನ್ನು ಹುಡುಕೊಂಡು ನಾ ಎಲ್ಲೂ ಹೋಗೋದಿಲ್ಲ, ನನಗೆ ಗೊತ್ತಾಯಿತು ಅಂತ ಅವನು ಹೇಳ್ತಾನೆ. ಅಂತಂದರೆ ನಾವು ಭಗವಂತನನ್ನು ಹುಡುಕ್ತಾ ಇದ್ದೀನಿ ಅಂತಂದಾಗ ಅವನು ಎಲ್ಲೋ ನಾನು ಬೇರೆ ಅವನು ಬೇರೆ, ನನಗಿಂತ ಅವನು ಬೇರೆ ಅಂತ ಹೇಳಿ ನಾನು ಹುಡುಕ್ತಾ ಇದ್ದೀನಿ. ಆದರೆ ಜನಕ ಮಹಾರಾಜ ಗುರು ಅಷ್ಟಾವಕ್ರರಿಂದ ಸಾಕಷ್ಟು ಜ್ಞಾನವನ್ನು ಸಂಪಾದಿಸಿದ ನಂತರದಲ್ಲಿ ಅವನು ಅಷ್ಟಾವಕ್ರರಿಗೆ ಹೇಳ್ತಾನೆ, ಅವನು ಡಿಕ್ಲೇರ್ ಮಾಡ್ತಾನೆ, ಎಸ್ ಐ ಹ್ಯಾವ್ ಫೌಂಡ್ ದಟ್ ಟ್ರೂತ್. ಆ ಸತ್ಯ ನನಗೆ ಗೊತ್ತಾಯಿತು. ಭಗವಂತನನ್ನು ನಾನು ಇನ್ನು ಹುಡುಕೋದಿಲ್ಲ, ಅವನು ಇಲ್ಲೇ ಇದ್ದಾನೆ, ನನ್ನಲ್ಲೇ ಇದ್ದಾನೆ, ಅದು ನಾನು ಅಂತ ಹೇಳ್ತಾನೆ. ಸೊ ಭಗವಂತನನ್ನು ನಾನು ಹುಡುಕೊಂಡು ಹೋಗ್ತೀನಿ ಅಂತಂದರೆ ನಿನಗೆ ಅವನು ಸಿಗೋದಿಲ್ಲ. ಭಗವಂತ ನಾನು ಅನ್ನುವಂತಹದ್ದು ಸತ್ಯ. ದಟ್ ನಾನು ಈಸ್ ದಿ ವೇದಾಂತ ಹೇಳ್ತಾ ಇರೋವಂತಹ ಆತ್ಮಸ್ವರೂಪ. ಸೊ ಇಲ್ಲಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ, ಆ ಜಂತುವಿನ ಹೃದಯ ಭಾಗದಲ್ಲಿ ಈ ಒಂದು ಆತ್ಮ ಅನ್ನುವಂತಹದ್ದು ಅವನು ಅಲ್ಲಿದ್ದಾನೆ. ಯಾವ ಕ್ಷಣದಲ್ಲಿ ಕುಣಿತಾ ಇರುವಂತಹ ನಿನ್ನ ಮನಸ್ಸು ಸ್ತಬ್ಧವಾಗತ್ತೆ, ಪ್ರಶಾಂತವಾಗತ್ತೆ. ಮನಸ್ಸು ಯಾಕೆ ಕುಣಿಯತ್ತೆ ಅಂತಂದರೆ ಮನಸ್ಸಿಗೆ ಅನೇಕಗಳು ಬೇಕಾಗಿರುತ್ತೆ. ನಾವೇನು ಅನ್ಕೋತೀವಿ ಅಂತಂದರೆ ಇದೆಲ್ಲ ನನಗೆ ಬೇಕಾಗಿರೋಂತಹದ್ದು ಅಂತ ನಾನು ಲಿಸ್ಟ್ ಮಾಡ್ಕೋತೀನಿ. ಆ್ಯಕ್ಚುಲಾಗಿ ನನಗೆ ಯಾವುದು ಬೇಕಿಲ್ಲ. ಯಾಕೆ ನನಗೆ ಯಾವುದು ಬೇಕಿಲ್ಲ ಅಂತಂದರೆ ದಟ್ ನಿಜವಾದ ನಾನು ಈಸ್ ದಿ ಆತ್ಮಸ್ವರೂಪ. ದಟ್ ಈಸ್ ಭಗವಂತ. ಭಗವಂತ ನನ್ನ ಪೂರ್ಣ ಪುರುಷ ಅಂತ ಕರೆದಾಗ ಭಗವಂತನಲ್ಲಿ ಎಲ್ಲವೂ ಇದೆ ಅಂತ. ಭಗವಂತನಲ್ಲಿ ಎಲ್ಲವೂ ಇದೆ, ಅದು ನಾನೇ ಆಗಿದ್ದೀನಿ ಅಂತಂದಾಗ ನಾನು ಲಿಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಐ ಆಮ್ ಪೂರ್ಣ, ನಾನು ಪೂರ್ಣ, ನನ್ನಲ್ಲಿ ಎಲ್ಲವೂ ಇದೆ. ಮತ್ತು ನಾನು ಲಿಸ್ಟ್ ಮಾಡ್ಕೊಂಡಿದ್ದೀನಲ್ಲ, ನನಗೆ ಇದು ಬೇಕು, ಅದು ಬೇಕು, ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು. ಆ ಲಿಸ್ಟ್ನ ಮಾಡಿರೋದು ಯಾರು? ಅದು ನಾನೇ ಅಂತ ನಾ ಹೇಳ್ತೀನಿ. ಆದರೆ ಆ ಲಿಸ್ಟ್ ನಾನು ಮಾಡಿಲ್ಲ, ನನ್ನ ಮನಸ್ಸು ಮಾಡಿರೋದದು. ಸೊ ಎಲ್ಲಿ ನಿನ್ನ ಮನಸ್ಸು ಕುಣಿತಾ ಇದೆ, ಕುಣಿತಾ ಇರುವಂತಹ ಮನಸ್ಸನ್ನು ನೀನು ಸ್ತಬ್ಧಗೊಳಿಸು. ಮನಸ್ಸಿನ ಸ್ತಬ್ಧತೆ ಅಂತಂದ್ರೆ ದ ಸೈಲೆನ್ಸ್ ವಿಚ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ನೌ. ದಿಸ್ ಸೈಲೆನ್ಸ್, ದಿಸ್ ಕ್ವೈಟ್ನೆಸ್, ದಿಸ್ ಈಸ್ ಕಾಲ್ಡ್ ಧಾತು ಪ್ರಸಾದ. ಮನಸ್ಸಿನ ಈ ಒಂದು ಶಾಂತವಾದ ಅನುಭವ ಈಸ್ ದಿ ಧಾತು ಪ್ರಸಾದ. ಪ್ರಸಾದ ಅಂತಂದರೆ ಭಗವಂತ ಕೊಡ್ತಾ ಇರೋವಂತಹದ್ದನ್ನು ನಾವು ಸ್ವೀಕರಿಸುವಂತಹ ಭಾವ. ಭಗವಂತ ನೀನೇನು ಕೊಡ್ತೀಯೋ ಅದನ್ನ ನಾನು ತಗೋತಾ ಇದ್ದೀನಿ.
ದಟ್ ಈಸ್ ಪ್ರಸಾದ ಭಾವ. ಭಗವಂತ ನೀ ಕೊಡೋದೆಲ್ಲ ನಾನು ತಗೋತೀನಿ ಅಂತಂದಾಗ ನಮಗೆ ಭಗವಂತನ ಮೇಲೆ ಎಷ್ಟು ನಂಬಿಕೆ ಇದೆ ಅಂತಂದರೆ, ನನಗೆ ಬೇಕಾಗಿರೋಂತಹದ್ದನ್ನು ಮಾತ್ರ ಅವನು ಕೊಡ್ತಾನೆ. ನನಗೆ ಇದು ಬೇಡ ಅಂತಂದರೆ ನಾನು ಹತ್ರೂ ಕೊಡೋದಿಲ್ಲ. ನಾನು ಅಳ್ತೀನಿ, ನನಗೆ ಅದು ಬೇಕು, ಅದು ಬೇಕು, ಅದು ಬೇಕು. ನಾನು ವ್ರತ ಮಾಡ್ತೀನಿ, ನಿಯಮ ಮಾಡ್ತೀನಿ, ಯಾಗ ಯಜ್ಞಗಳನ್ನು ಮಾಡ್ತೀನಿ, ನನಗೆ ಅದು ಕೊಡು. ಆದರೆ ಭಗವಂತನಿಗೆ ಗೊತ್ತು ಇದು ನಿನಗೆ ಬೇಡ ಅಂತ. ನಾನು ಏನು ಮಾಡಿದ್ರೂ ಕೊಡೋದಿಲ್ಲ. ಮನೆಯಲ್ಲಿ ಜಾಮೂನ್ ಮಾಡಿದಾಗ ಸಣ್ಣ ಮಗುವಿಗೆ ಅದು ರುಚಿ ಇಷ್ಟ ಆಗುತ್ತೆ, ನಾವು ಕೊಡ್ತೀವ? ತುಟಿ ಮೇಲೆ ಒಂದು ಚೂರು ಇಡ್ತೀವಿ. ಮಗು ಅಳತ್ತೆ, ಹಠ ಮಾಡುತ್ತೆ, ಇಲ್ಲ ಕೊಡೋದಿಲ್ಲ. ಮಗು 4 ವರ್ಷ ಆಗಬೇಕು, 5 ವರ್ಷ ಆಗಬೇಕು. ಭಗವಂತ ನಮ್ಮ ಮಕ್ಕಳು ಅಂತ ಯಾಕೆ ತಿಳ್ಕೊಂಡಿದ್ದಾನೆ ಅಂತಂದರೆ, ನನಗೆ ಬೇಕಾಗಿರೋಂತಹದ್ದನ್ನು ಮಾತ್ರ ಕೊಡ್ತಾನೆ. ಸೊ ಭಗವಂತ ನೀನು ಕೊಡ್ತಾ ಇರೋಂತಹದ್ದನ್ನೆಲ್ಲ ನಾನು ಸ್ವೀಕರಿಸ್ತೀನಿ, ನಾನು ತಗೋತೀನಿ. ದಟ್ ಈಸ್ ಪ್ರಸಾದ ಭಾವ. ದಿಸ್ ಧಾತು ಇಸ್ ಕಾಲ್ಡ್ ದಿ ಮನಸ್ಸಿನ ಅವಸ್ಥೆ. ಮನಸ್ಸನ್ನು ಕುರಿತು ಹೇಳಿರುವಂತಹ ಪದ ಅದು ಧಾತು. ಧಾತು ಅಂತಂದ್ರೆ ದಿ ಸೋರ್ಸ್. ದ ಸೋರ್ಸ್ ವೇರ್ ಬೋತ್ ಅಹಂಕಾರ ಅಂಡ್ ದಿ ಪರಮಾತ್ಮ ದೇ ಸ್ಟೇ ಟುಗೆದರ್. ಮನಸ್ಸು ಕುಣಿದಾಗ ಅದನ್ನ ಓಲೈಸ್ತೀನಿ ಅಂತಂದ್ರೆ ನಾನು ಪರಮಾತ್ಮನನ್ನು ಬಿಟ್ಟಿರ್ತೀನಿ, ಮನಸ್ಸಿನ ಹಿಂದೆ ಓಡ್ತೀನಿ, ಮತ್ತೆ ಜಗತ್ತನ್ನು ನಾನು ನೋಡ್ತೀನಿ. ಇಲ್ಲ, ಕುಣಿತಾ ಇರುವಂತಹ ಮನಸ್ಸನ್ನ ನಾನು ಶಿಕ್ಷಣವನ್ನು ಕೊಟ್ಟು ಅದನ್ನ ಸ್ತಬ್ಧ ಮಾಡ್ತೀನಿ, ಅದು ಇನ್ನು ಕುಣಿತಾ ಇಲ್ಲ, ಅದು ಶಾಂತವಾಗಿದೆ, ಧಾತು ಪ್ರಸಾದ ಅದು. ಅಹಂ ಬ್ರಹ್ಮಾಸ್ಮಿ, ನಾನು ಪರಮಾತ್ಮನೇ ಆಗಿದ್ದೀನಿ, ನಾನು ಎಲ್ಲವೂ ಆಗಿದ್ದೀನಿ, ನಾನು ಶಾಂತನಾಗಿದ್ದೀನಿ, ನನ್ನಲ್ಲಿ ಎಲ್ಲವೂ ಇದೆ. ಅಂದ್ರೆ ಈಗ ನನಗೇನೋ ಸಿಗ್ತಾ ಇಲ್ಲ ಅಂದ್ರೆ ಭಗವಂತ ಕೊಡ್ತಾ ಇಲ್ಲ ಅಂತ ಸುಮ್ಮನೆ ಬಿಡೋದ? ಪ್ರಯತ್ನ ಮಾಡಲೇಬೇಕು. ಯಾಕೆ ಅಂತಂದ್ರೆ ನಮಗೆ ಸತ್ಯ ಗೊತ್ತಿಲ್ಲ. 2-3 ಸಲ ನಾವು ಮಾಡ್ತೀವಿ, ಮಾಡ್ತಾನೆ ಇರ್ತೀವಿ. ಇಲ್ಲಿ ಹೇಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾವು ಅನೇಕಗಳನ್ನು ಕೇಳ್ಕೊತೀವಿ. ಯಾಕೆ ಅಂದರೆ ನಮ್ಮ ಪ್ರಕಾರ, ನಮ್ಮ ಲೌಕಿಕ ದೃಷ್ಟಿಯಿಂದ ಇಂತಹದ್ದು ನನಗೆ ಸಿಕ್ಕಿದ್ರೆ ಐ ವಿಲ್ ಬಿ ಹ್ಯಾಪಿ. ಇಫ್ ಐ ಆಮ್ ಹ್ಯಾಪಿ ಐ ವಿಲ್ ಡೂ ಸಮ್ ಮೋರ್ ಸತ್ಕರ್ಮಾಸ್. ಬಿಕಾಸ್ ಆಫ್ ಸತ್ಕರ್ಮಾಸ್ ಐ ವಿಲ್ ಅರ್ನ್ ದಿ ಪುಣ್ಯ. ಬಿಕಾಸ್ ಆಫ್ ಪುಣ್ಯ ಐ ವಿಲ್ ಕೀಪ್ ಡೂಯಿಂಗ್ ದಿ ಗುಡ್ ಥಿಂಗ್ಸ್. ದಿಸ್ ಈಸ್ ಮೈ ಥಿಂಕಿಂಗ್. ಸೊ ನಾನು ಕೇಳ್ಕೊಳ್ಳೋದು ತಪ್ಪಲ್ಲ. ಆದರೆ ಕೇಳ್ಕೊತಾ ಇದ್ದಾಗ ಅದು ಸಿಗ್ತಾನೇ ಇಲ್ಲ ಅಂತಂದರೆ ಅದು ಸಾಧ್ಯವೇ ಇಲ್ಲ. ಸಿ, ಐ ವಿಲ್ ಟೆಲ್ ಯು ಒನ್ ಮೋರ್ ಥಿಂಗ್. ನಾವು ಅನೇಕ ರೀತಿಯ ಕರ್ಮಗಳನ್ನು ಮಾಡ್ತೀವಿ. ನಾವು ಮಾಡುವಂತಹ ಕರ್ಮಗಳಲ್ಲಿ ಪಾಪಕರ್ಮಗಳು ಇರುತ್ತೆ, ಪುಣ್ಯಕರ್ಮಗಳು ಇರುತ್ತೆ. ಪುಣ್ಯಕರ್ಮಗಳಿಂದ ನಮಗೇನಾಗುತ್ತೆ, ಪುಣ್ಯವನ್ನು ಸಂಪಾದನೆ ಮಾಡಿರ್ತೀವಿ, ವಿ ವಿಲ್ ಬಿ ಬೆನಿಫಿಟೆಡ್. ನಾವು ಅದನ್ನು ಕ್ವಶನೇ ಮಾಡೋದಿಲ್ಲ. ನಮಗೆ ಏನೇನೋ ಸಿಗ್ತಾ ಇರುತ್ತೆ, ಅದನ್ನು ಅನುಭವಿಸ್ತಾ ಇರ್ತೀವಿ. ಏನೋ ಒಂದು ನೋವು, ದುಃಖ, ಒಂದು ಸಂಕಟ, ಒಂದು ಸಮಸ್ಯೆ, ದೀಸ್ ಆರ್ ಆಲ್ ದಿ ಪಾಪ ಫಲಾಸ್. ಅಂತಂದರೆ ಎಲ್ಲೋ ಏನೋ ನಾನು ತಪ್ಪು ಮಾಡಿದ್ದೀನಿ, ಅದರ ಫಲವನ್ನು ಈಗ ನಾನು ಅನುಭವಿಸ್ತಾ ಇದ್ದೀನಿ. ಸಿ, ನನ್ನ ವಿರುದ್ಧವಾಗಿ ಬಂದಿರುವಂತಹದ್ದು ನಾನು ಅನುಭವಿಸ್ತಾ ಇದ್ದೀನಿ ಅಂತಂದರೆ ದಟ್ ಈಸ್ ಬಿಕಾಸ್ ಆಫ್ ದಿ ಪಾಪಕರ್ಮದ ಫಲಗಳು. ದಟ್ಸ್ ಆಲ್. ಇಟ್ ಈಸ್ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಅಗೇನ್ ವೇದಾಂತ ಏನು ಹೇಳುತ್ತೆ ಅಂತಂದರೆ, ದೆರ್ ಈಸ್ ಸಮಥಿಂಗ್ ಕಾಲ್ಡ್ ದಿ ಪ್ರಾಯಶ್ಚಿತ್ತ. ವಾಟ್ ಈಸ್ ಪ್ರಾಯಶ್ಚಿತ್ತ? ದೆರ್ ಆರ್ ಅಗೇನ್ 3 types ಆಫ್ ಪ್ರಾಯಶ್ಚಿತ್ತ. ಒಂದು ಪ್ರಾಯಶ್ಚಿತ್ತ ಏನು ಅಂತಂದರೆ, ಯಾವುದೋ ಒಂದು ಪಾಪದ ಕರ್ಮದ ಫಲ, ಅದು ನನಗೆ ಒಂದು ಜ್ವರನೋ ತಲೆನೋವು ಏನೋ ಒಂದು ಕೊಟ್ಟಿದೆ. ಅದು ಬಿಕಾಸ್ ಆಫ್ ಮೈ ಓನ್ ಕರ್ಮಫಲ. ಅದು ತಲೆನೋವು ಬಂದಿರೋದು. ಬೇಡದ ಕೆಲಸ ಮಾಡಿರ್ತೀನಿ, ತಲೆನೋವು ಬರದೆ ಇನ್ನೇನಾಗುತ್ತೆ? ಬೆಳಗ್ಗೆ ತಲೆಗೆ ಕ್ಯಾಪ್ ಹಾಕೊಂಡು ವಾಕ್ ಮಾಡು, ಹಿಮ ಸುರಿತಾ ಇದೆ, ಇಲ್ಲ ನಾನು ಹಾಗೆ ಹೋಗ್ತೀನಿ, ಜ್ವರ ಬರುತ್ತೆ. ಸೊ ಜ್ವರ ಯಾಕೆ ಬಂತು, ತಲೆನೋವು ಯಾಕೆ ಬಂತು? ಬಿಕಾಸ್ ಐ ಡಿಡ್ ದಟ್ ಕರ್ಮ. ಸೊ ನಾನು ಇದಕ್ಕೆ ಈ ಒಂದು ಕರ್ಮ ನನಗೆ ಅಂಟ್ಕೊಂಡಿದ್ದಕ್ಕೆ ನಾನು ಯಾರನ್ನೂ ದೂಷಿಸೋ ಹಾಗಿಲ್ಲ. ಬಿಕಾಸ್ ಐ ಡಿಡ್ ಇಟ್, ಐ ನೋ ಇಟ್. ನನ್ನ ತಲೆನೋವಿಗೆ ಕಾರಣ ಗೊತ್ತಾಯಿತು, ನನ್ನ ಜ್ವರಕ್ಕೆ ಕಾರಣ ಗೊತ್ತಾಯಿತು. ಸೊ ವಾಟ್ ಈಸ್ ದಿ ಪ್ರಾಯಶ್ಚಿತ್ತ? ಐ ವಿಲ್ ಟೇಕ್ ಟ್ಯಾಬ್ಲೆಟ್, ಐ ವಿಲ್ ಟೇಕ್ ಸಮ್ ರೆಸ್ಟ್, ಇಟ್ ವಿಲ್ ಗೋ, ಇಟ್ ವಿಲ್ ಡಿಸಪಿಯರ್. ಸೊ ಇಂತಹ ಪಾಪದ ಫಲಕ್ಕೆ ದಿಸ್ ಈಸ್ ದಿ ಪ್ರಾಯಶ್ಚಿತ್ತ ನಂಬರ್ 1. ಆ್ಯಂಡ್ ಪ್ರಾಯಶ್ಚಿತ್ತ ನಂಬರ್ 2,
ಅದೇನು ಅಂತಂದರೆ, ಆ ಪ್ರಾಯಶ್ಚಿತ್ತ ಹೇಗೆ ವರ್ಕ್ ಮಾಡುತ್ತೆ ಅಂತಂದರೆ, ನಿನಗೆ ಬಂದಿರೋಂತಹ ಸಮಸ್ಯೆ ಹೋಗೋದಿಲ್ಲ, ಲೈಫ್ ಲಾಂಗ್ ಇರುತ್ತೆ, ಬಟ್ ಯು ವಿಲ್ ನಾಟ್ ಸಫರ್. ಫಾರ್ ಎಕ್ಸಾಂಪಲ್, ಬಿ ಪಿ ಇದೆ ಅನ್ನೋದು ಡಾಕ್ಟ್ರು ಪತ್ತೆ ಮಾಡ್ತಾರೆ, ಗೊತ್ತಾಗುತ್ತೆ. ಸೊ ಮನೇಲಿ ಕೂಗಾಡ್ತಾ ಇರ್ತೀನಿ, ತಾಳ್ಮೆ ಇರಲ್ಲ, ಸಹನೆ ಇರೋದಿಲ್ಲ, ತಲೆ ಸಿಡ್ತಾ ಸಣ್ಣ ದಿಕ್ಕು ಮನಸ್ಸನ್ನ ಹಾಳು ಮಾಡ್ಕೊಳ್ಳೋವಂಥದ್ದು. ಸೊ ಡಾಕ್ಟರ್ ಹತ್ರ ಹೋದಾಗ ನೋಡ್ತಾರೆ, ಯು ಹ್ಯಾವ್ ಬಿ ಪಿ, ಮಾತ್ರೆ ತಗೊಂಡು ನೀವು ಶಾಂತವಾಗಿರಬೇಕು. ಅದೇ ರೀತಿ ಡಯಾಬಿಟೀಸು. ಸೊ ಡಯಾಬಿಟೀಸ್ಗಾಗಲಿ ಬಿ ಪಿಗಾಗಲಿ ದೆರ್ ಈಸ್ ನೋ ಪರ್ಮನೆಂಟ್ ಕ್ಯೂರ್. ಹಾಗೇನಾಗುತ್ತೆ, ಬಿ ಪಿಗೆ ಡೈಲಿ ಮಾತ್ರೆ ತಗೋತೀವಿ, ಡಯಾಬಿಟೀಸ್ಗೆ ಡೈಲಿ ಮಾತ್ರೆ ತಗೋತೀವಿ. ಡಯಾಬಿಟೀಸ್ ಬಗ್ಗೆ ತಿಳ್ಕೊತೀವಿ, ಬಿ ಪಿ ಬಗ್ಗೆ ತಿಳ್ಕೊತೀವಿ. ಬಿ ಪಿ ಇದೆ ಅಂತ ಗೊತ್ತಾದಾಗ ಖಾರ ಉಪ್ಪು ತಿನ್ನೋದಿಲ್ಲ, ಮೆಡಿಸಿನ್ಸ್ ಜೊತೆಗೆ ಅದನ್ನ ಮೇಂಟೈನ್ ಮಾಡಿಕೊಂಡು ಲೈಫ್ ಲಾಂಗ್ ನಾವು ಸಂತೋಷವಾಗಿರ್ತೀವಿ. ಡಯಾಬಿಟೀಸ್ ಗೊತ್ತಾಯಿತು, ಔಷಧಿ ತಗೋತೀವಿ, ವಿ ವಿಲ್ ನಾಟ್ ಟೇಕ್ ಸ್ವೀಟ್ಸು, ಬೇಡದೇ ಇರೋದು ಯಾವುದು ತೊಗೊಳ್ಳೋದಿಲ್ಲ, ಯಾವುದು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಯಾವುದು ಶುಗರ್ ಸ್ಪೈಕ್ ಮಾಡೋದಿಲ್ಲ, ಅಂತಹ ಆಹಾರನ ತಗೊಂಡು ನಾವೇನು ಮಾಡ್ತೀವಿ, ಆರಾಮಕ್ಕೆ ಲೈಫ್ ಲಾಂಗ್ ನೋ ಸಫರಿಂಗ್ಸ್. ಡಯಾಬಿಟೀಸ್ ಇದೆ ಅಂತ ಗೊತ್ತೇ ಆಗೋದಿಲ್ಲ ಆ ಮನುಷ್ಯನ ನೋಡಿದ್ರೆ. ಯಾಕೆ? ಹೀ ಈಸ್ ಹ್ಯಾಪಿ. ದಿಸ್ ಈಸ್ ಪ್ರಾಯಶ್ಚಿತ್ತ ನಂಬರ್ 2, ಟೇಕಿಂಗ್ ರೈಟ್ ಮೆಡಿಸಿನ್ಸ್ ಆ್ಯಂಡ್ ನೋಯಿಂಗ್ ದಿ ಕಾಸ್. ದಟ್ ಈಸ್ ದಿ ಜ್ಞಾನ. ದಿಸ್ ಈಸ್ ಪ್ರಾಯಶ್ಚಿತ್ತ ನಂಬರ್ 2. ದರ್ ಈಸ್ ಒನ್ ಮೋರ್ ಟೈಪ್ ಆಫ್ ಪಾಪಫಲ. ಅದಕ್ಕೆ ಪ್ರಾಯಶ್ಚಿತ್ತ ಏನು ಅಂತಂದರೆ, ಯು ಹ್ಯಾವ್ ಟು ಬಿ ಮೆಂಟಲಿ ವೆರಿ ಸ್ಟ್ರಾಂಗ್. ಈ ಕಾಯಿಲೆ ನಿನಗೆ ಈ ಜನ್ಮದಲ್ಲಿ ವಾಸಿ ಆಗಲ್ಲ, ಡಾಕ್ಟ್ರು ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ. ದರ್ ಈಸ್ ನೋ ಮೆಡಿಸಿನ್ ಫಾರ್ ದಿಸ್. ಈ ಪೇಯ್ನ್ ಇರುತ್ತಪ್ಪ ನಿನಗೆ, ನೀನು ಅನುಭವಿಸ್ಬೇಕು, ಈ ಕಾಯಿಲೆ ವಾಸಿ ಆಗೋದಿಲ್ಲ. ಹಾಗಾಗಿ ದಿನ ಅಳೋದ್ರ ಬದಲು ಲೆಟ್ ಮೀ ಅಕ್ಸೆಪ್ಟ್ ಇಟ್ ಆ್ಯಸ್ ನನ್ನ ಜನ್ಮದಲ್ಲಿ ಬಂದಿದೆ, ಮೈ ಫ್ಯಾಮಿಲಿ ಮೆಂಬರ್, ಐ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ದೇರ್ ಈಸ್ ನೋ ಅದರ್ ವೇ. ದಿಸ್ ಈಸ್ ಪ್ರಾಯಶ್ಚಿತ್ತ ನಂಬರ್ 3. ಹೀಗೆ ಭಗವಂತ ನನಗೆ ಬೇಕಾಗಿರುವಂತಹದ್ದನ್ನೇ ಕೊಡ್ತಾನೆ. ಈವನ್ ಐ ವಿಲ್ ಟೆಲ್ ಯು, ನಾವು ಕರ್ಮಫಲ ಅಂತಂದಾಗ ಏನಪ್ಪ ವಾಸಿ ಆಗದೇ ಇರುವಂತಹದ್ದನ್ನು ಪ್ರಾಯಶ್ಚಿತ್ತ ನಂಬರ್ 3 ಅಂತ ಹೇಳಿ ವೇದಾಂತ ಈ ಥರ ಹೇಳ್ತಾ ಇದೆ. ಶಾಸ್ತ್ರ ಹೇಗಿರುತ್ತೆ, ಭಗವಂತ ಕೂಡ ಇಲ್ಲ, ನೀನು ಅನುಭವಿಸಲೇಬೇಕು, ನಿನಗೆ ಇದರಿಂದ ಮುಕ್ತಿ ಇಲ್ಲ, ಲೈಫ್ ಲಾಂಗ್ ಯು ಹ್ಯಾವ್ ಟು ಗೋ ವಿತ್ ದಿಸ್ ಅಂತ ಹೇಳಿದ್ರೆ, ನಾವು ಭಗವಂತನನ್ನು ಯಾಕೆ ನಂಬಬೇಕು, ಇದನ್ನು ಯಾಕೆ ನಾನು ಪ್ರಾಯಶ್ಚಿತ್ತ ಅಂತ ಕರಿಬೇಕು, ಇಷ್ಟು ನೋವನ್ನ ನಾನು ಯಾಕೆ ಅನುಭವಿಸ್ಕೊಂಡು ಹೋಗಬೇಕು ಅಂತಂದರೆ, ದೇರ್ ಆರ್ ವೆನ್ ಸರ್ಟನ್ ಕರ್ಮಾಸ್, ನಾವು ಕೆಲವೊಂದುಗಳನ್ನು ಮಾಡಿ ನಾವು ಸಂಪಾದನೆ ಮಾಡಿಕೊಂಡ್ಮೇಲೆ ಅದನ್ನು ಅನುಭವಿಸಿಯೇ ಕಳ್ಕೋಬೇಕಾಗತ್ತೆ. ಸೊ ಯಾವಾಗ ಒಂದು ಜ್ಞಾನ ಅನ್ನುವಂತಹದ್ದು ಬಿಕಾಸ್ ಆಫ್ ಈ ಒಂದು ಸತ್ಸಂಗ ಅಥವಾ ಒಬ್ಬ ಗುರು ಹೇಳಿದಾಗ, ಶಾಸ್ತ್ರ ಉಪನಿಷತ್ಗಳು ತಿಳಿಸಿರೋದ್ರಲ್ಲಿ ಶ್ರದ್ಧೆ ಇದ್ದಾಗ ನಮ್ಮ ಮನಸ್ಸನ್ನ ಅದು ಹೇಗೆ ಪ್ರಿಪೇರ್ ಮಾಡುತ್ತೆ ಅಂತಂದರೆ, ಆಫ್ಕೋರ್ಸ್ ಲೈಫ್ ಲಾಂಗ್ ಈ ಪೇಯ್ನ ನಾನು ಐ ಹ್ಯಾವ್ ಟು ಕ್ಯಾರಿ, ದೇರ್ ಈಸ್ ನೋ ಅದರ್ ವೇ ಅಂತ ಹೇಳಿದಾಗ ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಒಂದು ಕರ್ಮ ಅನ್ನುವಂತಹದ್ದು ಜನ್ಮಾಂತರಗಳಿಂದ ನನ್ನನ್ನು ಚೇಸ್ ಮಾಡಿಕೊಂಡು ಈಗ ಬಂದಿದೆ, ಈ ಜನ್ಮದಲ್ಲಿ ಇಟ್ ಈಸ್ ಗೆಟಿಂಗ್ ಕ್ಲಿಯರ್, ಇದನ್ನು ಅನುಭವಿಸಿ ಕಳ್ಕೊತಾ ಇದ್ದೀನಿ, ಕಳ್ಕೊಳ್ಳೋದಕ್ಕೆ ಸ್ಟ್ರೆಂತ್ ಕೊಟ್ಟಿದ್ದಾನಲ್ಲ, ದಟ್ ಈಸ್ ದಿ ಕಾರುಣ್ಯ ಆಫ್ ದಿ ಭಗವಂತ. ನನಗೆ ಇದು ಬೇಡ ಅಂತಂದ್ರೆ ಅವ್ನು ಕೊಡೋದೇ ಇಲ್ಲ, ಇದು ಕೊಟ್ಟಿದ್ದಾನೆ ಅಂತಂದರೆ ಇದನ್ನು ನೀನು ಕಳ್ಕೊಂಬಿಡಪ್ಪ, ಈ ಜನ್ಮದಲ್ಲಿ ಇದನ್ನು ಮುಗಿಸ್ಕೊಂಬಿಡು, ಬಿಕಮ್ ಫ್ರೆಶ್. ಚಿನ್ನನ ಬೆಂಕಿನಲ್ಲಿ ಹಾಕಿ ಕುದಿಸಿ ರೀಫೈನ್ ಆಗೋಗುತ್ತೆ. ಪಾಪಕರ್ಮಗಳಲ್ಲಿ ನಾವು ಇಷ್ಟೊಂದು ಅನುಭವಿಸ್ತಾ ಇದ್ದೀವಿ ಅಂತಂದಾಗ, ಒಂದು ಶ್ರದ್ಧೆ ಅನ್ನುವಂತಹದ್ದು ನನ್ನಲ್ಲಿದೆ ಅಂತಂದಾಗ, ನಾನು ಅದೇ ಒಂದು ಚಿನ್ನದಂತೆ, ಒಂದು ಸ್ಫುಟವಾದ ಚಿನ್ನದಂತೆ ನಾನು ಅಪರಂಜಿಯಾಗಿ ಇವೆಲ್ಲವನ್ನು ಕಳ್ಕೊಂಡು ಈ ಜನ್ಮದಲ್ಲಿ ಇದು ನನಗಿತ್ತು, ಇದನ್ನು ಕಳ್ಕೊತಾ ಇದ್ದೀನಿ, ಕಳ್ಕೊಳ್ಳೋದಕ್ಕೆ ಸ್ಟ್ರೆಂತ್ ಕೊಟ್ಟಿದ್ದಾನೆ. ಐ ಆಮ್ ಬಿಕಮಿಂಗ್ ಪ್ಯೂರ್. ಮೈ ನೆಕ್ಸ್ಟ್ ಜರ್ನಿ ವಿಲ್ ಬಿ ಫ್ಯಾಂಟಾಸ್ಟಿಕ್. ಇದು ಇಷ್ಟು ಧೈರ್ಯ ವೇದಾಂತ ಬಿಟ್ಟರೆ ಯಾರು ಕೊಡೋಕ್ಕಾಗೋದಿಲ್ಲ. ಆ್ಯಂಡ್ ದಿಸ್ ಈಸ್ ದಿ ಟ್ರೂತ್. ಸೊ ಹೀಗೆ ಕುಣಿತಾ ಇರುವಂತಹ ಮನಸ್ಸನ್ನು ನಾವು ಸ್ತಬ್ಧಗೊಳಿಸ್ಕೋಬೇಕು, ಅದನ್ನು ಸೈಲೆಂಟ್ ಮಾಡಬೇಕು. ಸೊ ಮನಸ್ಸು ಹೊರನುಗ್ಗದಂತೆ ಪ್ರತಿ ಬಾರಿ
ಹೊರ ಓಡಿದಂತಹ ಮನಸ್ಸನ್ನು ಎಳ್ಕೊಂಬಂದು ಮಗುನ ಕರ್ಕೊಂಬರ್ತೀವಲ್ಲ, ಎಲ್ಲೋ ಆಟ ಕೊಟ್ಟೋಗಿದ್ದಾಗ ಆ ರೀತಿ ಕರ್ಕೊಂಬಂದು ಪ್ರತಿ ಬಾರಿ ಅದಕ್ಕೆ ಶಿಕ್ಷಣವನ್ನು ಕೊಟ್ಟು ಮನಸ್ಸನ್ನು ನಮ್ಮ ಜೊತೆ ನಿಲ್ಲೋ ಹಾಗೆ ಮಾಡ್ಕೋಬೇಕು. ಸೊ ದಿಸ್ ಅಬ್ಸರ್ವಿಂಗ್ ದಿ ಮೈಂಡ್ ಆ್ಯಂಡ್ ಎಜುಕೇಟಿಂಗ್ ದಿ ಮೈಂಡ್, ದಿಸ್ ಇಟ್ ಸೆಲ್ಫ್ ಇಸ್ ದಿ ಗ್ರೇಟೆಸ್ಟ್ ಸಾಧನ ಇನ್ ದಿ ಫಿಲಾಸಫಿ. ಆಧ್ಯಾತ್ಮ ಅಂತ ಹೇಳಿದಾಗ ಬಹಳ ದೊಡ್ಡ ಸಾಧನೆ ಇದು. ಮನಸ್ಸು ನಿಂತಿದೆ ಅಂತಂದಾಗ ಇಲ್ಲಿ ಒಬ್ಬ ಡಿವೋಟಿ, ಒಬ್ಬ ಸಾಧಕ ಮಾಡಬೇಕಾಗಿರುವಂತಹ ಸಾಧನೆ ಇನ್ನೇನೂ ಇಲ್ಲ. ಮನಸ್ಸು ನಿಲ್ಲಿಸ್ಕೊಂಡಿದ್ದಾನೆ ಅಂತಂದಾಗ ಅವನಿನ್ನು ಮಾಡೋವಂತಹದ್ದು ಏನೋ ಉಳ್ಕೊಂಡಿದೆಯಾ ಅಂದರೆ ಅವನಿನ್ನೇನು ಮಾಡೋವಂತಹದ್ದಲ್ಲ, ಅವನಿನ್ನೇನು ಮಾಡಬೇಕಾಗಿಲ್ಲ. ಅದನ್ನು ಈ ಮಂತ್ರದಲ್ಲಿ ಅಕ್ರತುಹು ಅಂತ ಕರೆದಿದ್ದಾನೆ ಯಮಧರ್ಮರಾಜ. ಅಕ್ರತುಹು, ಅಕ್ರತುಹು ಅಂತಂದರೆ, ಕ್ರತುಹು ಅಂತಂದರೆ ಮಾಡೋವಂತಹದ್ದು, ಸರ್ಟನ್ ಆಚರಣೆಗಳು. ಅಕ್ರತುಹು ಅಂತಂದರೆ ಇನ್ನೇನು ಮಾಡೋವಂತಹದ್ದಿಲ್ಲ. ಯಾರು ಇನ್ನೇನು ಮಾಡೋದಿಲ್ಲ? ಒಬ್ಬ ಸಾಧಕ, ಒಬ್ಬ ಯೋಗಿ, ಒಬ್ಬ ಮಹಾಪುರುಷ, ಒಬ್ಬ ಸಂತ, ಅವನು ಇನ್ನೇನು ಮಾಡಬೇಕಾಗಿಲ್ಲ. ಮಾಡೋವಂತಹದ್ದನ್ನೆಲ್ಲವನ್ನ ಮಾಡಿ ಅವನು ಇದನ್ನು ಕಂಡುಕೊಂಡ್ಬಿಟ್ಟಿದ್ದಾನೆ, ಈ ಸತ್ಯವನ್ನು ತಿಳ್ಕೊಂಡ್ಬಿಟ್ಟಿದ್ದಾನೆ. ಅವನು ಇನ್ನೇನು ಮಾಡೋವಂತಹದ್ದಿಲ್ಲ. ಹೀ ಈಸ್ ರಿಯಲೈಸ್ಡ್ ಮಾಸ್ಟರ್. ಅವನ ಮನಸ್ಸು ನಿಂತಿದೆ, ಪರಮಾತ್ಮನ ಅನುಗ್ರಹ ಆಗಿದೆ, ಸಾಕ್ಷಾತ್ಕಾರ ಆಗಿದೆ. ಹೀ ಈಸ್ ಅಕ್ರತುಹು, ಅವನೇನು ಮಾಡೋ ಹಾಗಿಲ್ಲ. ಅವನೇನು ಮಾಡೋ ಹಾಗಿಲ್ಲ ಅಂತಂದಾಗ ಇಟ್ ಈಸ್ ನಾಟ್ ದಟ್ ವಿ ಆರ್ ಟಾಕಿಂಗ್ ಅಬೌಟ್ ವೈರಾಗ್ಯ. ಇದು ವೈರಾಗ್ಯದ ಬಗ್ಗೆ ಮಾತನಾಡುವಂತಹದ್ದಲ್ಲ. ವೈರಾಗ್ಯ ಅಂತಂದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಪ್ರಾಪರ್ಲಿ. ವೈರಾಗ್ಯ ಅಂತಂದಾಗ ಅನೇಕರು ಏನು ಅಂತಂದರೆ ಇಟ್ ಈಸ್ ಒಂದು ರೀತಿಯಲ್ಲಿ ಜಗತ್ತನ್ನು ದೂಷಿಸುವಂತಹದ್ದು, ಜಗತ್ತನ್ನು ದ್ವೇಷ ಮಾಡುವಂತಹದ್ದು ವೈರಾಗ್ಯ. ಬಟ್ ಇಟ್ ಈಸ್ ನಾಟ್ ಹೇಟಿಂಗ್ ದಿ ವರ್ಲ್ಡ್. ಇಟ್ ಈಸ್ ನಾಟ್ ವೈರಾಗ್ಯ. ವೈರಾಗ್ಯ ಮೀನ್ಸ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿ ವರ್ಲ್ಡ್. ನೀನು ಜಗತ್ತನ್ನು ಅರ್ಥ ಮಾಡ್ಕೋತಾ ಇರೋವಂತಹದ್ದು, ಜಗತ್ತನ್ನು ನಿರಾಕರಿಸುವಂತಹದ್ದಲ್ಲ. ಸೊ ನೀನು ಜಗತ್ತನ್ನು ಅರ್ಥ ಮಾಡ್ಕೋತಾ ಇದೆಯಲ್ಲ, ದಟ್ ಈಸ್ ವೈರಾಗ್ಯ. ಸೊ ಅದಕ್ಕೆ ರಾಗ ಮತ್ತು ದ್ವೇಷ ಅಂತ ಹೇಳಿದಾಗ ಅದು ಅವೆರಡು, ಈ ರಾಗ ಮತ್ತು ದ್ವೇಷವನ್ನು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ತಾರೆ. ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್. ರಾಗ ಅಂತಂದರೆ ಇಟ್ ಇಸ್ ಕಾಲ್ಡ್ ಅಟ್ಯಾಚ್ಮೆಂಟ್ಸ್, ಲೈಕ್ಸ್. ಐ ಲೈಕ್ ಇಟ್, ಅದಕ್ಕೆ ನಾನು ಅಂಟ್ಕೋತೀನಿ, ದಟ್ ಈಸ್ ರಾಗ. ದ್ವೇಷ ಅಂತಂದಾಗ ಐ ವಿಲ್ ನಾಟ್ ಲೈಕ್ ಇಟ್, ಡಿಸ್ಲೈಕ್. ಆ ಡಿಸ್ಲೈಕ್ ಅಂದಾಗಲೂ ಕೂಡ ಮನಸ್ಸು ಹೋಗಿ ಅಲ್ಲಿಗೆ ಅಂಟ್ಕೊಂಡ್ಬಿಡುತ್ತೆ. ಸೊ ಬೋತ್ ರಾಗ ಆ್ಯಂಡ್ ದ್ವೇಷ ಈಸ್ ನಾಟ್ ಗುಡ್. ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನೋಡಪ್ಪ, ನಿನ್ನ ಮನಸ್ಸು ಹೇಗೆ ಅದು ನಿಂತಿದೆ ಅಂತಂದರೆ, ನಿಂತಿರುವಂತಹ ಮನಸ್ಸು ಲೈಕ್ಸ್ ಅಂತ ಹೇಳಿ ಅದಕ್ಕೆ ಅಂಟ್ಕೋಬಾರ್ದು, ಡಿಸ್ಲೈಕ್ಸ್ ಅಂತ ಹೇಳಿದಕ್ಕೆ ಅದಕ್ಕೂ ಅಂಟ್ಕೋಬಾರ್ದು. ಯು ಶುಡ್ ಜಸ್ಟ್ ವಿಟ್ನೆಸ್ ಇಟ್. ಆದರೆ ಇಲ್ಲಿ ರಾಗ ಮತ್ತು ದ್ವೇಷ ಅಂತ ಹೇಳಿದಾಗ ನಮ್ಮ ಮನಸ್ಸಿನ ಸಹಜ ಸ್ವಭಾವ ಹೇಗೆ ಅಂತಂದರೆ, ಇದು ನನಗೆ ಇಷ್ಟ ಆಗಿದೆ, ಐ ಲೈಕ್ ಇಟ್. ಯಾವಾಗ ನಾನು ಇಂತಹದ್ದನ್ನು ಇಷ್ಟಪಟ್ಟಿದ್ದೀನಿ ಅಥವಾ ಇಂತಹ ವ್ಯಕ್ತಿಯನ್ನು ನಾನು ಇಷ್ಟಪಡ್ತಾ ಇದ್ದೀನಿ ಅಂತಂದಾಗ ನನ್ನ ಮನಸ್ಸು ಹೋಗಿ ಅವನ ಆಕರ್ಷಣೆಯ ಕಾರಣದಿಂದ ಅವನಿಗೆ ಅಂಟ್ಕೊಂಡ್ಬಿಡುತ್ತೆ. ಅವನು ಬಂದರೂ ಸರಿ, ನಿಂತರೂ ಸರಿ, ಕೂತರೂ ಸರಿ, ಅವನು ಏನು ಮಾಡಿದ್ರು ಸರಿ, ಅವನು ತಪ್ಪು ಮಾಡೋದೇ ಇಲ್ಲ. ಯಾಕೆ? ಐ ಲೈಕ್ ಹಿಮ್, ಐ ಲೈಕ್ ಹಿಮ್. ಇನ್ನೊಬ್ಬ ವ್ಯಕ್ತಿಯನ್ನು ನಾನು ಡಿಸ್ಲೈಕ್ ಮಾಡ್ತೀನಿ, ಐ ಡೋಂಟ್ ಲೈಕ್ ಹಿಮ್. ಅವನು ಏನು ನನಗೆ ಮಾಡೇ ಇಲ್ಲ, ಆದರೂ ಕೂಡ ಅವನ್ನ ನೋಡ್ತಾ ಇದ್ದಾಗೆ ನನಗೆ ಪಿತ್ತ ನೆತ್ತಿಗೆ ಏರ್ತು ಅಂತ ಮಾತನಾಡ್ತೀವಿ. ಯಾಕೆ? ಐ ಡೋಂಟ್ ಲೈಕ್ ಅಂತ ಹೇಳಿದಾಗ ಯಾವಾಗ ವಿ ಅನೌನ್ಸ್ ಐ ಡೋಂಟ್ ಲೈಕ್ ಯು ಅಂತ ನಾವು ಅನೌನ್ಸ್ ಮಾಡ್ತೀವಿ, ಮೈಂಡ್ ಹೋಗಿ ಅಲ್ಲಿ ಆ ವ್ಯಕ್ತಿಯ ಮೇಲೆ ಅಥವಾ ಆ ಒಂದು ಸ್ವರೂಪದ ಮೇಲೆ ಅದು ಕಚ್ಕೊಳ್ಳುತ್ತೆ. ಅವ್ನು ನಗನಗ್ತಾ ನಮ್ಮ ಮನೆಗೆ ಹಣ್ಣು ಕಾಯಿ ತೊಗೊಂಬಂದ್ರು ಕೂಡ ಬಿಕಾಸ್ ಮೈಂಡ್ ಇಟ್ ಈಸ್ ಆಲ್ರೆಡಿ ಸ್ಟಕ್ ದೇರ್, ಡಿಸ್ಲೈಕಿಂಗ್ ಅಂತ ಅಲ್ಲಿ ಹೋಗಿ ಸಿಕ್ಕಾಕೊಂಡಿರೋದ್ರಿಂದ ನನಗೇನು ಬೇಡ, ನನಗೇನು ಕೊಡಬೇಡ. ಅದಕ್ಕೆ ವೇದಾಂತ ಏನು ಹೇಳುತ್ತೆ? ಮನಸ್ಸು ಹೇಗಿರಬೇಕು ಅಂತಂದರೆ, ಯು ಶುಡ್ ನಾಟ್ ಗೆಟ್ ಅಟ್ಯಾಚ್ ಟು ಬೋತ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ಆ ಎರಡೂ ಕಡೆ ಮನಸ್ಸು ಸಿಕ್ಕಾಕೊಡುವಂತಹದ್ದು. ಲೈಕ್ಸ್ ಅಂತ ಹೇಳಿದಾಗ ಅಲ್ಲೂ ಕೂಡ ಅದು ಒಂದು ರೀತಿಯ ಬಂಧನ, ಡಿಸ್ಲೈಕ್ ಅಂತ ಹೇಳಿದಾಗ ಅದು ಕೂಡ ಒಂದು ರೀತಿಯ ಬಂಧನ. ಸೊ ದಿಸ್ ಬೋತ್ ರಾಗ ಆ್ಯಂಡ್ ದ್ವೇಷ ಇಟ್ ಈಸ್ ನಾಟ್ ಗುಡ್. ಸೊ ಅದರಿಂದ ಇಲ್ಲಿ ವಾಟ್ ಈಸ್ ವೈರಾಗ್ಯ? ಹಾಗಾದರೆ ವೈರಾಗ್ಯ ಅಂತಂದರೆ ಇಟ್ ಈಸ್ ಎ ಕ್ವಾಲಿಟಿ ಆಫ್ ದಿ ಮೈಂಡ್ ವೇರ್ ಇಟ್ ಈಸ್ ಜಸ್ಟ್ ವೆರಿ ಸ್ಟೇಬಲ್
ಆ್ಯಂಡ್ ಇಟ್ ಈಸ್ ಆಲ್ಮೋಸ್ಟ್ ವಿಟ್ನೆಸ್ಸಿಂಗ್ ಎವ್ರಿಥಿಂಗ್. ಸೊ ಮೈಂಡ್ ದಟ್ ಕ್ಯಾನ್ ಈಸಿಲಿ ಕಮ್ ಔಟ್ ಫ್ರಮ್ ದಿ ವರ್ಲ್ಡ್ ಆಗ ಅದು ಜಗತ್ತಿನಲ್ಲಿ ಯಾವುದರೊಂದಿಗೂ ಅದು ತನ್ನ ಸಂಘವನ್ನು ಬಯಸೋದಿಲ್ಲ, ಅಸಂಗ. ಸೊ ದ ಮೈಂಡ್ ಈಸ್ ವಿಡ್ರಾನ್ ಫ್ರಮ್ ದಿ ವರ್ಲ್ಡ್. ಮನಸ್ಸು ಹೊರನುಗ್ಗದಂತೆ ಅದು ಮೈಂಡ್ ಈಸ್ ಅವೈಲಬಲ್ ಅಂತ ಹೇಳ್ತಾರೆ. ಯಾವಾಗ ಮನಸ್ಸು ಈ ರೀತಿ ಒಂದು ಸ್ಟೇಬಲ್ ಆಗಿ ನಮ್ಮ ಬಳಿ ಇರುತ್ತೆ, ಆಗ ದೆರ್ ಈಸ್ ನೋ ರಾಗ, ದೆರ್ ಈಸ್ ನೋ ದ್ವೇಷ. ನನಗೆ ನೀನು ಬೇಕು, ಅವನು ಬೇಕು, ಇವನು ಬೇಕು. ಇಲ್ಲಿ ಯಾರು ಕೆಟ್ಟವರಿದ್ದಾರೆ? ಯಾರು ಇಲ್ವಲ್ಲ, ಯಾರು ಕೆಟ್ಟವರಿಲ್ಲ. ದ ಎಂಟೈರ್ ಯೂನಿವರ್ಸ್, ಇಡೀ ಪ್ರಪಂಚ ಫಸ್ಟ್ ಕ್ಲಾಸ್ ಆಗಿದೆ. ಎವ್ರಿಥಿಂಗ್ ಈಸ್ ಫೈನ್. ಇಟ್ ಈಸ್ ಬಿಕಾಸ್ ಆಫ್ ದಿ ಕ್ವಾಲಿಟಿ ಆಫ್ ದಿ ಮೈಂಡ್. ಸಿ ಎಲ್ಲವನ್ನ, ದಿಸ್ ಇಸ್ ಕಾಲ್ಡ್ ಅಕ್ಸೆಪ್ಟಬಿಲಿಟಿ. ನನಗೆಲ್ಲ ಬೇಕು, ಎಲ್ಲವೂ ನನ್ನದು. ಸಿ ಸ್ವಾಮಿ ಅನುಭವಾನಂದ ಸರಸ್ವತಿ ಅವರು ಹೇಳ್ತಾರೆ, ಎಲ್ಲವೂ ನಂದು ಅನ್ನುವಂತಹ ಒಂದು ಭಾವ, ಅಥವಾ ಯಾವುದೂ ನನ್ನದಲ್ಲ, ದಿಸ್ ಈಸ್ ವೈರಾಗ್ಯ. ಆ ಎಲ್ಲವೂ ನಂದು ಅಂತ ಹೇಳಿದಾಗ ಅದು ನನ್ನ ಹತ್ರನೇ ಇರಬೇಕು ಅಂತೇನಿಲ್ಲ. ನಿನ್ನ ಹತ್ರ ಇದ್ದರೆ, ಇನ್ಕ್ಲೂಡಿಂಗ್ ಯು, ನಾವೆಲ್ಲ ಒಂದೇ. ದಟ್ ಈಸ್ ಅಕ್ಸೆಪ್ಟಬಿಲಿಟಿ. ಅಥವಾ ಯಾವುದೂ ನಂದಲ್ಲ, ದಟ್ ಈಸ್ ಆಲ್ಸೋ ವೈರಾಗ್ಯ. ಉದಾಹರಣೆಗೆ, ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮಗೆ ಅನೇಕ ರೀತಿಯ ಆಟದ ಸಾಮಾನುಗಳು ನಮಗೆ ಬೇಕಿತ್ತು ಆಟ ಆಡೋದಕ್ಕೆ. ಬೊಂಬೆ ಇರ್ಬೋದು, ಸೈಕಲ್ ಇರ್ಬೋದು, ತಳ್ಳೋ ಗಾಡಿ ಇರ್ಬೋದು, ಗೋಲಿ, ಬುಗುರಿ, ಇವುಗಳ ಜೊತೆ ನಾವು ಬೆಳೀತಾ ಇದ್ವಿ, ಅವುಗಳನ್ನೆಲ್ಲ ಇಟ್ಕೋತಾ ಇದ್ವಿ. ಆಟ ಮುಗಿದ ಮೇಲೆ ಕೂಡ ರಾತ್ರಿ ಮಲ್ಕೋಬೇಕಾದ್ರೆ ನನ್ನ ಪಕ್ಕದಲ್ಲ ಗೋಲಿ ಡಬ್ಬ ಇರಬೇಕು, ಬುಗುರಿ ಇರಬೇಕು, ಚಿನ್ನಿ ದಾಂಡ್ ಇರಬೇಕು. ಇವೆಲ್ಲ ನನ್ನ ಪಕ್ಕದಲ್ಲಿ ಇರಬೇಕು. ನನ್ನ ಕಣ್ಣು ಬಿಟ್ಟಾಗ ಅದು ಎಸ್ ಇಟ್ ಈಸ್ ದೇರ್, ನಂಗೆ ಅವಾಗ ನಿದ್ದೆ ಬರುತ್ತೆ. ಯಾಕೆಂದರೆ ಐ ಆಮ್ ಅಟ್ಯಾಚ್ ಟು ದೋಸ್ ಟಾಯ್ಸ್. ಈ ಹೆಣ್ಮಕ್ಳುಗಳು ಬೊಂಬೆ ಇಟ್ಕೊಂಡಿರ್ತಾರೆ, ರಾತ್ರಿ ಹೊತ್ತು ಆ ಬೊಂಬೆ ಇಟ್ಕೊಂಡು ಮಲ್ಕೋತಾರೆ. ನಾನು ನೋಡ್ಬೋದು ಆ ಮಕ್ಕಳುಗಳು ಇವತ್ತಿಗೂ ಕರಡಿ ಏನೇನೋ ಇರುತ್ತಲ್ಲ, ಅದನ್ನು ಇಟ್ಕೊಂಡು ಮಲ್ಕೊಳುತ್ತವೆ ಮಕ್ಕಳು. ಬಿಕಾಸ್ ಆ ಟಾಯ್ಸ್ ಬೇಕು ಅವಕ್ಕೆ, ದೇ ಆರ್ ಅಟ್ಯಾಚ್ ಟು ದಟ್. ಅದೇ ನಾವು ಬೆಳೀತಾ ಬರ್ತೀವಿ, ಹೈಸ್ಕೂಲ್ ದಾಟ್ತೀವಿ, ಕಾಲೇಜ್ ದಾಟ್ತೀವಿ, ಮದುವೆ ಆಗುತ್ತೆ, ಕೆಲಸಕ್ಕೆ ಸೇರ್ಕೋತೀವಿ, ಜವಾಬ್ದಾರಿ ಬಂದಿರುತ್ತೆ. ಬುಗುರಿ ಬೇಕಾ, ಗೋಲಿ ಬೇಕಾ, ಮ್ಯಾಚಸ್ ಬೇಕಾ, ಚಿನ್ನಿ ದಾಂಡ್ ಬೇಕಾ? ಬೇಡ. ನಾನೇನು ಹೇಟ್ ಮಾಡ್ತಾ ಇದ್ದೀನ ಕ್ರಿಕೆಟ್ನ ಅಥವಾ ಗೋಲಿ ಬುಗುರಿನ ಹೇಟ್ ಮಾಡ್ತಾ ಇಲ್ಲ, ನನಗೆ ದ್ವೇಷ ಇಲ್ಲ. ಮತ್ತು ಯಾಕೆ ಬೇಡ ಅಂತ? ಬೇಡ ಅಂತಂದರೆ ಇಟ್ ಈಸ್ ನಾಟ್ ಹೇಟಿಂಗ್. ಬೇಡ ಈಸ್ ದೋಸ್ ಥಿಂಗ್ಸ್ ವಿಲ್ ನಾಟ್ ಗಿವ್ ಮಿ ಹ್ಯಾಪಿನೆಸ್. ಗೋಲಿ, ಚಿನ್ನಿ, ಬುಗುರಿ ಯಾವುದು ನನಗೆ ಚಿಕ್ಕ ವಯಸ್ಸಿನಲ್ಲಿ ಹ್ಯಾಪಿನೆಸ್ ಕೊಡ್ತಾ ಇತ್ತು, ಈಗ ನನಗೆ ಗೊತ್ತಾಗ್ತಾ ಇದೆ ಅವುಗಳಲ್ಲಿ ಹ್ಯಾಪಿನೆಸ್ ಇಲ್ಲ. ಗೋಲಿ, ಬುಗುರಿ, ಚಿನ್ನಿ ದಾಂಡ್ಗಳಲ್ಲಿ ಹ್ಯಾಪಿನೆಸ್ ಇಲ್ಲ. ಹ್ಯಾಪಿನೆಸ್ ಎಲ್ಲಿದೆ? ನನ್ನ ಮನಸ್ಸಿನ ಅವಸ್ಥೆ ಅದು. ನಾನು ಅವುಗಳನ್ನು ಇಲ್ಲಿ ನೋಡೋದಿಲ್ಲ. ಸೊ ದಿಸ್ ಈಸ್ ಕಾಲ್ಡ್ ದಿ ಕ್ವಾಲಿಟಿ ಆಫ್ ದಿ ಮೈಂಡ್. ಯಾಕೆಂದರೆ ಪಕ್ಕದಲ್ಲಿ ಗೋಲಿ, ಬುಗುರಿ ಅದನ್ನೆಲ್ಲ ಇಟ್ಟಾಗ ನಮ್ಮಲ್ಲಿರುವಂತಹ ವಿವೇಕ ಎಚ್ಚರಿಸುತ್ತೆ. ಈ ಸಂತೋಷ ಅನ್ನುವಂತಹದ್ದು, ಆನಂದ ಅನ್ನುವಂತಹದ್ದು ಈ ಬುಗುರಿನಲ್ಲಿಲ್ಲ, ಚಿನ್ನಿ ದಾಂಡಲ್ಲಿಲ್ಲ. ನಿನಗದು ಬೇಕಿಲ್ಲ. ಅವುಗಳಿಂದ ನಿನಗೆ ಸಂತೋಷ ಕೊಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ನಿನಗೆ ಬೇರೆ ಬೇರೆ ಜವಾಬ್ದಾರಿಗಳಿವೆ. ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ ಇದೆ, ಹೆಂಡತಿ ಮಕ್ಕಳಿದ್ದಾರೆ, ಅವ್ರುಗಳು ಬೇಕಾಗಿರುವಂತಹದ್ದು ಮಾಡುವಂತಹ ಅನೇಕ ಜವಾಬ್ದಾರಿಗಳು ನಿನ್ನ ಮುಂದೆ ಇದ್ದಾಗ ನನಗೆ ಚಿಕ್ಕ ವಯಸ್ಸಿನಲ್ಲಿ ಚಿನ್ನಿ ದಾಂಡು ಸಂತೋಷವನ್ನು ಕೊಡ್ತು, ಈಗಲೂ ನಾನು ಅದನ್ನ ಆಡ್ತೀನಿ, ಸಂತೋಷವಾಗಿರ್ತೀನಿ ಅಂತಂದು ನನ್ನ ಮನೆಯಲ್ಲಿ ನಾನು ಮಾಡಬೇಕಾಗಿರೋ ಧರ್ಮ, ಕರ್ತವ್ಯ ಬೇಕಾದಷ್ಟಿದೆ. ಸೊ ದೋಸ್ ಥಿಂಗ್ಸ್ ವಿಲ್ ನಾಟ್ ಗಿವ್ ಮಿ ಹ್ಯಾಪಿನೆಸ್. ಸೊ ನಮ್ಮಲ್ಲಿರುವಂತಹ ವಿವೇಕ ಜಾಗೃತವಾಗಿ ನಮ್ಮನ್ನು ಎಚ್ಚರಿಸುತ್ತೆ. ನೋ, ದಿಸ್ ಇಸ್ ನಾಟ್, ದೀಸ್ ಟಾಯ್ಸ್ ವಿಲ್ ನಾಟ್ ಗಿವ್ ಯು ಹ್ಯಾಪಿನೆಸ್. ಸೊ ದಿಸ್ ಈಸ್ ಟ್ರೂ ವೈರಾಗ್ಯ. ಇದು ನಿಜವಾದ ವೈರಾಗ್ಯ. ಸೊ ಈ ವೈರಾಗ್ಯವನ್ನು ನಾವು ಅರ್ಥ ಮಾಡಿಕೊಂಡಾಗ ವಿ ಅಂಡರ್ಸ್ಟ್ಯಾಂಡ್ ದಿಸ್ ಧಾತು ಪ್ರಸಾದ. ಸೊ ವೈರಾಗ್ಯ ಅದನ್ನು ನಾವು ತಿಳ್ಕೊಂಡಾಗ ನನ್ನ ಕ್ವಾಲಿಟಿ ಆಫ್ ದಿ ಮೈಂಡ್ ಏನು ಅನ್ನುವಂತಹದ್ದು ನನಗೆ ಗೊತ್ತಾಗುತ್ತೆ. ಸೊ ವೈರಾಗ್ಯವನ್ನು ನಾನು ತಿಳ್ಕೊಂಡಾಗ, ಸಂತೋಷ ಎಲ್ಲಿದೆ ಅನ್ನುವಂತಹದ್ದು ನನಗೆ ಗೊತ್ತಾದಾಗ, ಸೊ ಈ ಧಾತು ಪ್ರಸಾದ ಅನ್ನುವಂತಹದ್ದು ಅರ್ಥವಾಗುತ್ತೆ. ಮನಸ್ಸಿನ ಪ್ರಶಾಂತತೆಗೆ ಅದು ಕಾರಣವಾಗುತ್ತೆ.
ಚಿಕ್ಕ ವಯಸ್ಸಿನಲ್ಲಿ ಯಾವ ಒಂದು ಬುಗುರಿ ಗೋಲಿ ಇವುಗಳು ನನಗೆ ಸಂತೋಷವನ್ನು ಕೊಡ್ತಾ ಇತ್ತು, ಈಗ ಅವುಗಳಿಗೆ ಆ ಶಕ್ತಿ ಇಲ್ಲ ಅನ್ನುವಂತಹ ಒಂದು ಪರಮ ಸತ್ಯ ನನಗೆ ಗೊತ್ತಾಗುತ್ತೆ. ಸೊ ನಾನು ಐ ವಿಲ್ ನಾಟ್ ಡಿಪೆಂಡ್ ಆನ್ ದಿಸ್ ಗೋಲಿ ಬುಗುರಿ. ಸೊ ವಿತೌಟ್ ದಟ್ ಆಲ್ಸೋ ಐ ಆಮ್ ಹ್ಯಾಪಿ. ಸೊ ನನ್ನ ಡಿಸೈರ್ ಚೇಂಜ್ ಆಯ್ತು ಅಷ್ಟೇ. ಡಿಸೈರ್ಸ್ ಚೇಂಜ್ ಆಯಿತು. ಎಕ್ಸಾಕ್ಟ್ಲಿ. ಸೊ ಅದೇ ನಮಗೆ ಎಲ್ಲ ಅಂತ ನಾವು ಚಿಕ್ಕ ವಯಸ್ಸನ್ನ ತಿಳ್ಕೊಂಬಿಟ್ಟಿರ್ತೀವಿ. ಅದಕ್ಕೆ ನಾವು ರಾತ್ರಿ ಮಲಗಬೇಕಾದ್ರೆ ನಮ್ಮ ಪಕ್ಕದಲ್ಲೇ ಅದೆಲ್ಲ ಇರಬೇಕು. ಯಾಕೆ ನಾಳೆ ಯಾರು ತೊಗೊಂಡು ಹೊರಟೋಗ್ಬಿಟ್ರೆ ಸೊ ಅದನ್ನು ಬಿಟ್ಕೊಡೋದಿಲ್ಲ, ಚೇಂಜ್ ಆಗ್ತಾ ಬರುತ್ತೆ. ಮದುವೆಗೆ ಮುಂಚೆ ಹೆಂಡತಿನಲ್ಲಿ ಸುಖ ಇದೆ, ಸಂತೋಷ ಇದೆ, ಗಂಡನಲ್ಲಿ ಸುಖ ಇದೆ, ಸಂಸಾರದಲ್ಲಿ ಸುಖ ಇದೆ ಮದುವೆಗೆ ಮುಂಚೆ. ಹಾಗೆ ಎಲ್ಲ ನಮ್ಮನ್ನು ಬೆಳೆಸತ್ತೆ ಆ ಒಂದು ಪರಿಸ್ಥಿತಿ. ಆಮೇಲೆ ಅದರ ಜೊತೆನಲ್ಲಿ ನಾವು ಹೋಗ್ತಾ ಸತ್ಯ ಓಪನ್ ಆಗ್ತಾ ಅನೇಕ ರೀತಿಯಲ್ಲಿ ಅದು ಬದುಕು ಅನ್ನುವಂತಹದ್ದು ಇಟ್ಸ್ ಎ ವೆರಿ ಬಿಗ್ ಲರ್ನಿಂಗ್. ಬದುಕಿಗಿಂತ ದೊಡ್ಡ ಸ್ಕೂಲ್ ಬೇರೆ ಯಾವುದೂ ಇಲ್ಲ, ಅದಕ್ಕಿಂತ ದೊಡ್ಡ ಯೂನಿವರ್ಸಿಟಿ ಯಾವುದೂ ಇಲ್ಲ. ಬಟ್ ವಿ ಹ್ಯಾವ್ ಟು ಗೋ ವಿತ್ ದಿ ಬದುಕು ಅಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಮೈ ಲೈಫ್. ಐ ಶುಡ್ ಸಿ ಮೈ ಓನ್ ಲೈಫ್. ನಾನು ನನ್ನ ಜೀವನವನ್ನು ನಾನೇ ಸರಿಯಾಗಿ ನೋಡದೆ ಹೋದಾಗ ನಾನು ಅನೇಕ ರೀತಿಯ ಬೇರೆ ಬೇರೆ ಸುಳಿಗಳಲ್ಲಿ ನಾನು ಸಿಕ್ಕಾಕೋಬೋದು. ಅದು ಕಷ್ಟ ಇರ್ಬೋದು, ನನ್ನ ಬದುಕು ಸುಖ ಇರಬಹುದು. ಒನ್ಸ್ ಐ ಅಂಡರ್ಸ್ಟ್ಯಾಂಡ್ ದಟ್ ಎವ್ರಿಥಿಂಗ್ ಈ ಲೈಫ್ ಈಸ್ ಎ ಡ್ರಾಮಾ. ಐ ಹ್ಯಾವ್ ಕಮ್ ಹಿಯರ್ ಆ್ಯಸ್ ಎ ಟ್ರಾವೆಲರ್. ನಾನೊಬ್ಬ ಯಾತ್ರಿಕ, ನಿಜವಾಗ್ಲೂ ನಾನು ಯಾತ್ರಿಕ. ಇದೊಂದು ಪ್ಲೇಸ್ ನೋಡಬೇಕು ಅಂತ ಬಂದಿದ್ದೀನಿ. ಇಲ್ಲಿ ನಾನು ಉಳ್ಕೊಳ್ಳೋದಿಲ್ಲ, ನಾನು ಹೋಗಲೇಬೇಕು. ಊಟಿಗೆ ಹೋದರೆ 3 ದಿವಸ 4 ದಿವಸ 5 ದಿವಸ ದುಡ್ಡು ಖಾಲಿ ಆಯಿತು, ಲಾಡ್ಜಿಂದ ಈಚೆ ಆಗ್ತಾರೆ, ವಾಪಸ್ ಬರಲೇಬೇಕು. ಈ ಭೂಮಿಗೆ ಬಂದ ಮೇಲೂ ಅಷ್ಟೇ, 50 ವರ್ಷನೋ 60 ವರ್ಷನೋ 70 ವರ್ಷನೋ ನಾ ಇರ್ತೀನಿ, ಹೋಗಲೇಬೇಕು. ಸೊ ಬೋತ್ ದಿ ಕಷ್ಟ ಈಸ್ ನಾಟ್ ಪರ್ಮನೆಂಟ್, ಸುಖ ಈಸ್ ನಾಟ್ ಪರ್ಮನೆಂಟ್. ಸೊ ವಾಟ್ ಈಸ್ ಪರ್ಮನೆಂಟ್? ಹೌ ಯು ಅಂಡರ್ಸ್ಟ್ಯಾಂಡ್ ದಿ ಲೈಫ್ ಈಸ್ ದಿ ಮ್ಯಾಟರ್. ವೆನ್ ಎ ಲೈಫ್ ಈಸ್ ಗಿವನ್ ಟು ಯು ಆ್ಯಸ್ ಎನ್ ಆಪರ್ಚುನಿಟಿ, ನಿನಗೆ ಒಂದು ಬದುಕು ಅನ್ನುವಂತಹದ್ದು ಸಿಕ್ಕಿದೆ, ಅದು ಮನುಷ್ಯ ಜನ್ಮನೇ ಸಿಕ್ಕಿದೆ. ಮನುಷ್ಯನಾಗಿ ಹುಟ್ಟಿ ನಾನು ಬದುಕನ್ನು ಅರ್ಥ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಸತ್ಯವನ್ನು ನೋಡ್ತಾ ಇದ್ದೀನಿ, ವೇದಾಂತಕ್ಕೆ ಬಂದಿದ್ದೀನಿ, ಸಾಧನೆಯನ್ನು ಮಾಡ್ತಾ ಇದ್ದೀನಿ. ಸಾಧನೆಯ ಮೂಲಕ ನಾನು ಪರಮ ಸತ್ಯವನ್ನು ನಾನು ತಿಳ್ಕೊತಾ ಇದ್ದೀನಿ. ಅಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಹಾಗಾದರೆ ನನಗೆ ಯಾವುದು ನನ್ನ ಚಿತ್ತದಲ್ಲಿ ಪರ್ಮನೆಂಟಾಗಿ ಕೂತ್ಕೊಳ್ಳುತ್ತೆ? ಯಾವ ಸಾಧನೆಗಳಿಂದ ಯಾವ ಸತ್ಯಗಳನ್ನು ನಾನು ತಿಳ್ಕೊತೀನಿ, ದಟ್ ಶುಡ್ ಬಿ ದಿ ವಾಸನ, ನಾಟ್ ವಾಟ್ ಐ ಅರ್ನ್ಡ್. ಲೌಕಿಕವಾಗಿ ನಾನು ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರು 10 ಪೈಸಾ ನನ್ನ ಜೊತೆ ಬರೋದಿಲ್ಲ. ಸೊ ನನ್ನ ಜೊತೆ ಬರುವಂತಹದ್ದು ನನ್ನ ಸತ್ಕರ್ಮಗಳು, ಆ ವಾಸನೆಗಳು. ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಅಂತ್ಯಕಾಲೇ, ನಿನ್ನ ಅಂತ್ಯಕಾಲದಲ್ಲಿ ನಿನ್ನ ಸ್ಮರಣೆಯಲ್ಲಿ ಏನಿತ್ತು ಅದು ನಿನ್ನ ಮುಂದಿನ ಬದುಕು. ಸೊ ಅಂತ್ಯಕಾಲದಲ್ಲಿ ನಿನ್ನ ಸ್ಮರಣೆಯಲ್ಲಿ ಯಾವುದಿರುತ್ತೆ. ಸೊ ಎಂಟೈರ್ ಲೈಫಲ್ಲಿ ನಾವು ಬೇಡದ್ದೆಲ್ಲ ಮಾಡಿಬಿಟ್ಟು ನಾನು ಕೊನೆಯಲ್ಲಿ ಭಗವಂತನ ಸ್ಮರಣೆ ಮಾಡ್ತೀನಿ ಅಂತಂದರೆ, ಈ ಪ್ರಾಕ್ಟೀಸ್ಗಳು ನಾವೇನು ಮಾಡಿರ್ತೀವಿ ಬೇಡದ್ದು, ಅದು ಮಾತ್ರ ನನಗೆ ಅಂತ್ಯದಲ್ಲಿ ನೆನಪಾಗಿ ಬರುವಂತಹದ್ದು. ನಾನು ಈಗಲಿಂದನೇ ಭಗವಂತನ ಸ್ಮರಣೆ ಮಾಡ್ಕೊಳ್ತಾ ಬಂದರೆ ನನ್ನ ಕೊನೆಗಾಲದಲ್ಲಿ ಆವಾಗಲೂ ಕೂಡ ನನಗೆ ಅದೇ ಜ್ಞಾಪಕ ಬರುತ್ತೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಸೊ ಟು ರಿಮೆಂಬರ್ ದಟ್, ಟು ಸೇ ಕೃಷ್ಣ even at the end of my life, because that sound, that Krishna, what I utter, will make my next life. So ಅದು ಮನಸ್ಸಿನ ಪ್ರಶಾಂತತೆಗೆ ಕಾರಣವಾಗುತ್ತೆ. ಸೊ ಒನ್ಸ್ ದ ಮೈಂಡ್ ಈಸ್ ಅವೈಲಬಲ್, ಸೊ ಈ ರೀತಿ ಮನಸ್ಸು ಸ್ತಬ್ಧವಾಗಿ ಪರಿಶುದ್ಧವಾದ ಮನಸ್ಸು, ಈಗ ರೈಟ್ ನೌ ಇಟ್ ಈಸ್ ಹಿಯರ್ ವಿತ್ ಯು. ಈ ಕ್ಷಣವನ್ನು ನಾನು ಅನುಭವಿಸ್ತಾ ಇದ್ದೀನಿ. ಅದಕ್ಕೆ ಪ್ರತಿ ಮೆಡಿಟೇಷನ್ನಲ್ಲಿ ಏನು ಹೇಳ್ತಾರೆ ಅಂತಂದರೆ, ನಿಮ್ಮ ಗಮನವನ್ನು ಉಸಿರಿನ ಮೇಲೆ ಕೊಡಿ ಅಂತ ಹೇಳ್ತಾರೆ. ಅದು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆ್ಯಕ್ಚುಲಿ ದ ಇನ್ಸ್ಟ್ರಕ್ಷನ್ ಮೀನ್ಸ್. ಯಾವಾಗ ನಮ್ಮ ಎಂಟೈರ್ ಗಮನ ಅನ್ನುವಂತಹದ್ದು ಸಂಪೂರ್ಣವಾಗಿ ಒಳಬರುವ ಉಸಿರು ಮತ್ತು ಹೊರ ಹೋಗ್ತಾ ಇರೋಂತಹ ಉಸಿರಿನ ಮೇಲೆ ಇರುತ್ತೆ, ಆ ಉಸಿರಾಟ ಅನ್ನುವಂತಹದ್ದು ನಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಟಿರುತ್ತೆ. ಯಾಕೆ ಅಂತಂದರೆ
ಹೊರಗಿದ್ದ ಉಸಿರನ್ನ ಒಳಗಡೆ ತಗೊಳ್ತೀವಿ, ಅದನ್ನು ನೋಡ್ತೀವಿ, ಒಳಗಿದ್ದಂತಹ ಉಸಿರು ಹೊರಗೆ ಹೋಗುತ್ತೆ, ತಿರ್ಗಾ ಮನಸ್ಸು ಒಳಗಡೆ ಬರುವಂತಹ ಉಸಿರಿನ ಮೇಲೆ ಇರುತ್ತೆ. ಮನಸ್ಸು ಹೊರ ಪ್ರಪಂಚಕ್ಕೆ ನುಗ್ಗುತ್ತಾನೇ ಇಲ್ಲ. ಯಾವಾಗ ಮನಸ್ಸು ಹೊರ ಪ್ರಪಂಚದಿಲ್ಲ, ವಿ ಆರ್ ಸೋ ಹ್ಯಾಪಿ. ದಟ್ ಈಸ್ ಆನಂದ ಸ್ವರೂಪ. ಸೊ ದಟ್ ಈಸ್ ವಾಟ್ ಪ್ರತಿ ಧ್ಯಾನ ಮೆಡಿಟೇಷನಲ್ಲಿ ನಿಮ್ಮ ಮನಸ್ಸನ್ನು ಉಸಿರಾಟದ ಮೇಲೆ ಗಮನ ಇಡಿ ಅಂತ ಯಾಕೆ ಹೇಳ್ತೀನಿ. ದಿಸ್ ಈಸ್ ದಿ ಪ್ರಾಕ್ಟೀಸ್. ವಿತ್ ದಿಸ್ ಪ್ರಾಕ್ಟೀಸ್ ವಿ ಹ್ಯಾವ್ ಟು ಮೂವ್. 10 ನಿಮಿಷದ ಧ್ಯಾನದ ನಂತರದಲ್ಲಿ ಕೂಡ ದ ನೆಕ್ಸ್ಟ್ 24 hours and 50 minutes, 23 hours and 50 minutes ವಿ ಶುಡ್ ಬಿ ಲೈಕ್ ದಟ್. ಸೊ ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಧ್ಯಾನ, ಉಸಿರಾಟ ಇದೆಲ್ಲ ಹೇಳ್ಕೊಡುವಂತಹದ್ದು. ಸೊ ವೆನ್ ದ ಮೈಂಡ್ ಈಸ್ ಅವೈಲಬಲ್, ಮನಸ್ಸು ಸ್ತಬ್ಧವಾಗಿದೆ, ಅದು ಕುಣಿತಾ ಇಲ್ಲ, ಪ್ರಶಾಂತವಾಗಿದೆ. ಸೊ ದಿಸ್ ಮೈಂಡ್ ಈಸ್ ಅವೈಲಬಲ್ ಫಾರ್ ಮೆಡಿಟೇಷನ್. So it is available for contemplation, because it is only possible. ಯಾಕೆ ಅಂತಂದರೆ ಮನಸ್ಸು ಸ್ತಬ್ಧವಾದಾಗ, ಮನಸ್ಸು ಶಾಂತವಾದಾಗ, ಮನಸ್ಸು ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ದ ಮೈಂಡ್ ಈಸ್ ಪ್ರಿಪೇರ್ ಟು ಟೇಕ್ ಇನ್ವರ್ಡ್ ಜರ್ನಿ. ಯಾಕೆಂದರೆ ವೇದಾಂತದಲ್ಲಿ ಮತ್ತೆ ಮತ್ತೆ ಏನು ಹೇಳೋದು ಅಂತಂದರೆ ನೀನು ಅಂತರ್ಮುಖಿ ಆಗಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ನಿನಗೆ ಸತ್ಯ ದರ್ಶನ ಆಗಬೇಕು, ಪರಮಾತ್ಮ ಹೃದಯದಲ್ಲಿದ್ದಾನೆ, ನೀನು ಅವನನ್ನು ನೋಡಬೇಕು ಅಂತಂದರೆ ನಿನ್ನ ಮನೋ ಇಂದ್ರಿಯಗಳನ್ನು ನಿಗ್ರಹಿಸಿ ನಿನ್ನೊಳಗೆ ನೀನು ಪ್ರವೇಶವನ್ನು ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಆಲ್ ದೀಸ್ ಲೈಫ್ಸ್ ಅಂತಂದರೆ ಇಲ್ಲಿಯವರೆಗೆ ನಾವು ಎಷ್ಟೋ ಸಾವಿರಾರು ಜನ್ಮಗಳನ್ನು ತೊಗೊಂಡು ಬಂದಿದ್ದೀವಿ. ಪ್ರತಿ ಜನ್ಮದಲ್ಲೂ ನಮಗೆ ಪ್ರಾಕ್ಟೀಸ್ ಆಗಿರೋದೇನು ಅಂತಂದರೆ ಹೊರ ಪ್ರಪಂಚದಲ್ಲಿ ಓಡುವಂತಹದ್ದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ಏಕಾಏಕಿ ಸಾವಿರಾರು ಜನ್ಮ ಆದಮೇಲೆ ಈಗ ಏನೋ ಒಬ್ಬ ಸದ್ಗುರುವಿನ ಅನುಗ್ರಹದ ಕಾರಣದಿಂದ ನೀನು ಅಂತರ್ಮುಖಿ ಆಗುವಂಥ ಉಪದೇಶವನ್ನು ಕೊಟ್ಟಿದ್ದಾನೆ, ವೇದಾಂತವನ್ನು ಅವನು ತಿಳಿಸ್ತಾ ಇದ್ದಾನೆ ಸದ್ಗುರು. ಇದು ನನ್ನ ಪಾಲಿಗೆ ಬಂದಿರುವಂತಹ ಭಾಗ್ಯ. ಬಟ್ ಹೌ ಟು ಟೇಕ್ ಇನ್ವರ್ಡ್ ಜರ್ನಿ ಅದು ಗೊತ್ತಿಲ್ಲ. ಸದ್ಗುರು ಹೇಳ್ತಾ ಇದ್ದಾನೆ, ಬಟ್ ನಾನು ಅಂತರ್ಮುಖಿ ಆಗಬೇಕು. ಸೊ ಹೇಗೆ ಅಂತರ್ಮುಖಿ ಆಗಬೇಕು ಅಂತಂದರೆ ಇಟ್ ಈಸ್ ಓನ್ಲಿ when the mind is very stable, the mind is very calm. ಈ ಮನಸ್ಸು ಯಾವಾಗ ಆ ಪ್ರಶಾಂತತೆಯನ್ನು ಹೊಂದುತ್ತೆ, ಯಾವಾಗ ಮನಸ್ಸು ಸ್ತಬ್ಧವಾಗತ್ತೆ ಅಂತಂದರೆ ಹೊರ ಪ್ರಪಂಚವನ್ನು ಅದು ಅಲ್ಲಿ ಸುಖ ಇಲ್ಲ ಅಂತ ನಾವು ಹೇಗೆ ಗೋಲಿ ಬುರಿಗಳನ್ನು ಪಕ್ಕಕ್ಕಿಟ್ವಿ, ಅವುಗಳು ನನಗೆ ಸುಖವನ್ನು ಕೊಡೋದಿಲ್ಲ ಅಂತ. ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ದ ಮೈಂಡ್ ವಿಲ್ ಟೀಚಸ್. ನಾವು ಮನಸ್ಸಿಗೆ ಏನು ಶಿಕ್ಷಣವನ್ನು ಕೊಟ್ಟಿರ್ತೀವಿ ಅದನ್ನು ಕಲಿತಂತಹ ಮನಸ್ಸು ಜಾಗೃತವಾಗಿ ಆ ಮನಸ್ಸು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಆ ಮನಸ್ಸು ಮುಂದಿನ ಬುದ್ಧಿಯಾಗಿ ನನಗೆ ಒಂದು ವಿವೇಕವನ್ನು ನನ್ನನ್ನು ಜಾಗೃತಗೊಳಿಸುತ್ತೆ. ಅಲ್ಲೆಲ್ಲೂ ಸುಖ ಇಲ್ಲ, ಹೊರ ಪ್ರಪಂಚದಲ್ಲಿ ಸುಖ ಇಲ್ಲ. ಸೊ ಅದೇ ಮನಸ್ಸು ಹೊರ ಪ್ರಪಂಚದಲ್ಲಿ ನುಗ್ಗಬೇಕು ಅಂತ ಒದ್ದಾಡ್ತಾ ಇತ್ತು, ಹೋರಾಟ ಮಾಡ್ತಾ ಇತ್ತು. ನನ್ನ ವಿರುದ್ಧವಾಗಿ ಅದು ನನ್ನನ್ನು ಮೀರಿ ಹೊರ ಪ್ರಪಂಚಕ್ಕೆ ಹೋಗ್ತಾ ಇತ್ತು. ಈಗ ಅದೇ ಮನಸ್ಸು ನನಗೆ ಎಚ್ಚರಿಸುತ್ತೆ, ಅಲ್ಲಿ ಸುಖ ಇಲ್ಲ. ಸೊ ಅಲ್ಲಿ ಸುಖ ಇಲ್ಲ. ಸೊ ಮನಸ್ಸು ಆಗ ಇಟ್ ಈಸ್ ರೆಡಿ ಫಾರ್ ದಿಸ್ ಧ್ಯಾನ, ಮೆಡಿಟೇಷನ್, ಕಾಂಟಂಪ್ಲೇಷನ್. ವಿಚಾರವನ್ನು ಅರ್ಥ ಮಾಡ್ಕೊಳ್ಳುವಂತಹದ್ದು ಕಾಂಟಂಪ್ಲೇಷನ್. ವೇದಾಂತದ ವಿಚಾರವನ್ನು ನಾನು ಅರ್ಥ ಆಗ್ತಾ ಇದೆ ಅಂತಂದರೆ ಇಟ್ ಈಸ್ ಕಾಲ್ಡ್ ಕಾಂಟಂಪ್ಲೇಷನ್. ಇಟ್ ಈಸ್ ಬಿಕಾಸ್ ಆಫ್ ದಿ ಮೈಂಡ್. ಸೊ ಆ ಮನಸ್ಸು ನೌ ಇಟ್ ಈಸ್ ರೆಡಿ. ಇಟ್ ಪ್ರಿಪೇರ್ಸ್ ಮೀ ಹೌ ಟು ಟೇಕ್ ಇನ್ವರ್ಡ್ ಜರ್ನಿ. ಸೊ ನನ್ನ ಒಳಗಡೆ ಹೇಗೆ ಹೋಗಬೇಕು, ಅಂತರ್ಮುಖಿ ಆಗಬೇಕು ಅಂತಂದರೆ ಇಟ್ ಈಸ್ ಪಾಸಿಬಲ್ ಓನ್ಲಿ ದಟ್ ಸ್ಟೇಬಲ್ ಮೈಂಡ್, ದಟ್ ಕ್ವಯಟ್ ಮೈಂಡ್, ದಟ್ ಕಾಮ್ ಮೈಂಡ್. ಇಟ್ ವಿಲ್ ಪ್ರಿಪೇರ್ ಮೀ. ಇಟ್ ಈಸ್ ಪಾಸಿಬಲ್ ಟು ಟೇಕ್ ಇನ್ವರ್ಡ್ ಜರ್ನಿ. ಸೊ ಇಂತಹ ಪರಿಪಕ್ವವಾದಂತಹ ಮನಸ್ಸಿನ ಗಮನ ಈಗ ಆತ್ಮನ ಮೇಲೆ ಇರುತ್ತೆ. ಹೇಗೆ ಮನಸ್ಸು ಉಸಿರಾಟವನ್ನು ಗಮನಿಸು ಅಂತ ಹೇಳಿದಾಗ ಅದು ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಳ್ಳುತ್ತದೆ. ಅದು ಪ್ರಾಕ್ಟೀಸ್ ಮಾಡಿ ಕಲ್ತಿದ್ರಿಂದ ನನಗೆ ಮನಸ್ಸಿನ ಸಮಾಧಾನ ಸಿಕ್ಕಿದ್ದು. ಸೊ ಐ ನೀಡ್ ನಾಟ್ ಟೆಸ್ಟ್ ಮೈ ಮೈಂಡ್ ಅಗೈನ್. ಇಫ್ ಐ ಆಮ್ ಹ್ಯಾಪಿ ಇಟ್ ಈಸ್ ಬಿಕಾಸ್ ಆಫ್ ದಿ ಮೈಂಡ್. ಇಫ್ ಐ ಆಮ್ ಹ್ಯಾಪಿ ಇಟ್ ಈಸ್ ಬಿಕಾಸ್ ಆಫ್ ದಿ ಮೈಂಡ್. ಮೈಂಡ್ ಈಸ್ ವೆರಿ ಕ್ವಯಟ್, ಮೈಂಡ್ ಈಸ್ ವೆರಿ ಕಾಮ್. ದ ಸೇಮ್ ಮೈಂಡ್ ಕ್ಯಾನ್ ಟೇಕ್ ಮೀ ಇನ್ಸೈಡ್. ಇಟ್ ಈಸ್ ಪಾಸಿಬಲ್ ಫಾರ್ ದ ಸೇಮ್ ಮೈಂಡ್. ಅದು ನನಗೆ ಒಳಗಡೆ ಕರ್ಕೊಂಡು ಹೋಗುತ್ತೆ. ಸೊ ಅಲ್ಲಿ ಆತ್ಮನಃ ಮಹಿಮಾನಂ ಪಶ್ಯತಿ.
ಒನ್ ಆಫ್ ದಿ ವಂಡರ್ಫುಲ್ ಮಂತ್ರಾಸ್ ಈ ಉಪನಿಷತ್ನಲ್ಲಿ ಇದು. ಆತ್ಮನಃ ಮಹಿಮಾನಂ ಪಶ್ಯತಿ ಅಂತಂದರೆ ದ ಮೈಂಡ್ ವಿಲ್ ಸಿ ದಿ ಗ್ಲೋರಿ ಆಫ್ ದಿ ಲಾರ್ಡ್. ಮಹಿಮೆ, ಮಹಿಮಾನಂ ಅಂದರೆ ಮಹಿಮೆ, ಗ್ಲೋರಿ. ಸೊ ದಿ ಮೈಂಡ್ ವಿಲ್ ಸಿ ದಿ ಗ್ಲೋರಿ ಆಫ್ ದಿ ಲಾರ್ಡ್. ಸೊ ದ ಮೈಂಡ್ ಈಸ್ ವೆರಿ ಪ್ಯೂರ್ ಆ್ಯಂಡ್ ವಿಲ್ ನಾಟ್ ಗೆಟ್ ಅಟ್ಯಾಚ್ ಟು ದಿ ಮನಸ್ಸು, ದೇಹ, ಬುದ್ಧಿಗಳೊಂದಿಗೆ ಅದು ಅಟ್ಯಾಚ್ ಆಗೋದಿಲ್ಲ. ಇಟ್ ವಿಲ್ ಗೆಟ್ ಅಟ್ಯಾಚ್ ಟು ದಿ ಆತ್ಮ. ದಟ್ ಈಸ್ ದಿ ಮ್ಯಾಜಿಕ್. ಇಟ್ ವಿಲ್ ಹ್ಯಾಪನ್. ಅದು ಹೇಗೆ ಅಂತ ನಾವು ಕ್ವಶನ್ ಮಾಡಬಾರ್ದು. ನಾವು ಹೇಗೆ ಮನಸ್ಸಿಗೆ ಶಿಕ್ಷಣವನ್ನು ಕೊಟ್ಟು ಐ ಆಮ್ ಹ್ಯಾಪಿ ನಾವು ಅನ್ನೋದು ನನಗೆ ಹೇಗೆ ಗೊತ್ತಾಗುತ್ತೆ, ದ ನೆಕ್ಸ್ಟ್ ಮೂಮೆಂಟ್ ಅದು ನಮ್ಮನ್ನು ಪ್ರಿಪೇರ್ ಮಾಡ್ತಾ ಇರುತ್ತೆ ಒಳಗಡೆ ಹೇಗೆ ಕರ್ಕೊಂಡು ಹೋಗ್ಬೇಕು ಅಂತ. ಸೊ ನಾವೇನು ಅದಕ್ಕೆ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಕಾಗಿಲ್ಲ. ನಾವು ಏನು ಮನಸ್ಸಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ವಿ ಅದನ್ನ ಕಂಟಿನ್ಯೂ ಮಾಡಬೇಕು. ಅದು ಕರ್ಕೊಂಡೋಗುತ್ತೆ. ಅದು ಕರ್ಕೊಂಡೋಗಿ ದ ಮೈಂಡ್ ಆತ್ಮನಃ ಮಹಿಮಾನಂ ಪಶ್ಯತಿ. ಸೊ ಇಲ್ಲಿ ಈ ಸಂದರ್ಭದಲ್ಲಿ ಆತ್ಮನಃ ಅನ್ನುವಂತಹದ್ದು ದಟ್ ಪ್ಯೂರ್ ಮೈಂಡ್ ಈಸ್ ನನ್ ಅದರ್ ದ್ಯಾನ್ ದಿ ಆತ್ಮನಃ. ದಟ್ ಆತ್ಮನಃ ಮಹಿಮಾನಂ ಪಶ್ಯತಿ. ಅದು ಭಗವಂತನ ಮಹಿಮೆಗಳನ್ನು ನೋಡುತ್ತೆ ಒಳಗಡೆ. ಸೊ ಇಲ್ಲಿ ಪಶ್ಯತಿ ಅಂತಂದರೆ ಇಟ್ ವಿಲ್ ಎಕ್ಸ್ಪೀರಿಯನ್ಸ್, ನೋಡುತ್ತೆ ಅನ್ನೋದಕ್ಕೆ. ಯಾಕೆಂದರೆ ಅಲ್ಲಿ ಒಂದು ಕನ್ಫ್ಯೂಷನ್ ಏನು ಅಂತಂದರೆ, ಕಣ್ಣು ಅನ್ನುವಂಥದ್ದು ಹೊರಗಡೆ ಇರೋದನ್ನು ನೋಡುತ್ತೆ, ಮೈಂಡ್ ಒಳಗಡೆ ಹೋಗಿ ಭಗವಂತನನ್ನು ನೋಡುತ್ತೆ ಅಂತಂದಾಗ ಅದು ಯಾವ ಕಣ್ಣು ಅಂತ ಬರುತ್ತೆ. ಸೊ ಇಲ್ಲಿ ಇಟ್ ವಿಲ್ ಸಿ ಅಂತಂದರೆ ಇಟ್ ವಿಲ್ ಎಕ್ಸ್ಪೀರಿಯನ್ಸ್. ಸೊ ಆ ಅರ್ಥವನ್ನು ನಾವು ತಗೋಬೇಕಾಗುತ್ತೆ. ಸೊ ಇಟ್ ವಿಲ್ ಸಿ ದಟ್. ಸೊ ಆ್ಯಂಡ್ ಇಟ್ ಈಸ್ ಎ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಆಗ ಹೇಗೆ ಐ ಆಮ್ ಹ್ಯಾಪಿ ಅನ್ನುವಂತಹದ್ದು ಡೈರೆಕ್ಟಾಗಿ ನನಗೆ ಗೊತ್ತಾಯಿತು. ಯಾರು ಬಂದು ಹೇಳಲಿಲ್ಲ ಅಲ್ವಾ ನಾನು ಸಂತೋಷವಾಗಿದ್ದೀನಿ, ಯಾರು ಹೇಳಲಿಲ್ಲ, ನನಗೆ ಗೊತ್ತಾಯಿತು. ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಆಗಲಿ, ಸೊ ಯಾರೋ ಅಕ್ಕದ ಪಕ್ಕದ ಮನೆಯವರು ನೀನಿಗೆ ಸಂತೋಷವಾಗಿದೆಯಾ ಅನುಭವಿಸು, ಅವ್ರು ಹೇಳಬೇಕಾಗಿಲ್ಲ, ನನಗೆ ಗೊತ್ತು. ಹೇಗೆ ಗೊತ್ತು? ಇಟ್ ಈಸ್ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಎಕ್ಸಾಕ್ಟ್ಲಿ ಇನ್ ದ ಸೇಮ್ ವೇ ಇಟ್ ಈಸ್ ಅ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಆತ್ಮನಃ ಮಹಿಮಾನಂ ಪಶ್ಯತಿ. ದ ಸೇಮ್ ಮೈಂಡ್ will experience the Atma. So it's a direct experience. And who is Atma here? It is me. ಅದು ನಾನು. ಅದು ಸೊ ನಾನು ಅನ್ನುವಂತಹ ಜಾಗಕ್ಕೆ ಈಗ ನಾನು ಹೋಗಿದ್ದೀನಿ. ನಾನು ಅನ್ನುವಂತಹ ಜಾಗ ನನಗೆ ಎಲ್ಲಿ ಅದು ನಾನು ತಿಳಿಸ್ತಾ ಇತ್ತು. ಅಂತರಂಗದ ಕೂಗು ಅಂತ ಏನೇನೇನೇನೋ ಕೇಳ್ತಾ ಇದ್ದೆ. ಈಗ ಅಂತರ್ಮುಖಿಯಾದಾಗ ಆ ಒಂದು ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಆಯಿತು. ಏನು ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಆಯಿತು? ಆತ್ಮನಃ ಮಹಿಮಾನಂ ಪಶ್ಯತಿ. ಪರಮಾತ್ಮನ ಮಹಿಮೆಗಳನ್ನು ಅರ್ಥ ಮಾಡ್ಕೋತು. ಅಂಡ್ ಹೂ ಇಸ್ ದಟ್ ಪರಮಾತ್ಮ? ಇಟ್ಸ್ ಮೀ. ಅದು ನಾನು. ಸೊ ಯಾವಾಗ ಇಂತಹ ಸತ್ಯ ನನಗೆ ಗೊತ್ತಾಗುತ್ತೆ, ಅದು ನಾನು ಅನ್ನುವಂತಹದ್ದು ಯಾವಾಗ ನನಗೆ ಗೊತ್ತಾಗುತ್ತೆ ಅಂತಂದರೆ, ಆಗ ನನ್ನಲ್ಲಿ ಬರುವಂತಹ ಆಶ್ಚರ್ಯ ಏನು ಅಂತಂದರೆ, ನನ್ನನ್ನು ನಾನು ಏನೇನೋ ಅನ್ಕೊಂಬಿಟ್ಟಿದ್ನಲ್ಲಪ್ಪ, ನಾನು ಅಂತಂದ್ರೆ ಇಷ್ಟು ಗ್ರೇಟಾ? ಇಟ್ ಈಸ್ ಎಕ್ಸಾಕ್ಟ್ಲಿ ಎಸ್, ನಾನು ಅಂದರೆ ಗ್ರೇಟ್. ಬಿಕಾಸ್ ಆಫ್ ದಿಸ್ ಧ್ಯಾನ ಯೋಗದಲ್ಲಿ ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ 5ನೇ ಶ್ಲೋಕದಲ್ಲಿ ಭಗವಂತ ಅದನ್ನು ಹೇಳ್ತಾನೆ, ನ ಆತ್ಮಾನಂ ಅವಸಾದಯೇತ್. ಆತ್ಮ ಏವ ಹಿ ಆತ್ಮನಃ ಬಂಧು ಆತ್ಮ ಏವ ರಿಪುರಾತ್ಮನಃ. ಯಾಕೆ ನಮಗೆ ತುಂಬ ಕೋಪ ಬಂದಾಗ ನಾವು ಆ ಬಿಸಿ ರಕ್ತ ಅಲ್ವಾ ನಮ್ಮದು, ಯಾವುದನ್ನು ನಾವು ತಡ್ಕೊಳ್ಳೋದಿಲ್ಲ. ಆಗ ನಾವೇನು ಮಾಡ್ತೀವಿ ಅಂತಂದರೆ ಬೈಕೋತೀವಿ, ನನಗೆ ಯಾಕೆ ಇಂಥ ಲೈಫು, ಇಂಥ ಜನ್ಮ ನನಗೆ ಯಾಕೆ ಸಿಕ್ತು. ಮನೆಯಲ್ಲಿ ತುಂಬ ದೊಡ್ಡವರು ಹಿರಿಯರಿದ್ದರೆ ನೀನು ಬೈಕೋಬೇಡ ಕಣೋ, ಬಿಕಾಸ್ ಯು ಡು ನಾಟ್ ನೋ ಹೂ ಯು ಆರ್. ಯು ಆರ್ ದಟ್ ಆತ್ಮ. ನ ಆತ್ಮಾನಂ ಅವಸಾದಯೇತ್. ಅವಸಾದಯೇತ್ ಅಂತಂದರೆ ನಿನ್ನನ್ನು ನೀನು ಕೆಳಗಡೆ ತೊಗೊಂಡು ಹೋಗಬೇಡ. ಬಿಕಾಸ್ ನಾನು ಈಸ್ ದಟ್. ಬಿಕಾಸ್ ಇಟ್ ಈಸ್ ನಾಟ್ ದಿ ಬಾಡಿ, ಇಟ್ ಈಸ್ ನಾಟ್ ದಿ ಮೈಂಡ್, ಇಟ್ ಈಸ್ ನಾಟ್ ದಿ ಇಂಟೆಲೆಕ್ಟ್. ಸೊ ವಾಟ್ ಅಥಾರಿಟಿ ಯು ಹ್ಯಾವ್ ಗಾಟ್ ಟು ಕ್ರಿಟಿಸೈಸ್ ದಟ್ ಆತ್ಮ? ನಾನು ಭಗವಂತನೇ ಆಗಿ ನನ್ನನ್ನು ನಾನೇ ನಿಂದಿಸ್ಕೊಳ್ಳೋದ? ನಾನು ಈ ದೇಹ ಅಲ್ಲ, ಈ ಬುದ್ಧಿ ಅಲ್ಲ, ಈ ಮನಸ್ಸಲ್ಲ, ಇಂದ್ರಿಯಗಳು ಯಾವುದೂ ಇದು ನಾನಲ್ಲ. ನಾನು ಇಸ್ ದಿಸ್ ಆತ್ಮಸ್ವರೂಪ.
ಅದು ನನಗೆ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಆಯಿತು ಅಂತಂದಾಗ ವೇದಾಂತ ಹೇಳ್ತಾ ಇತ್ತಲ್ಲ, ಯು ಹ್ಯಾವ್ ಕಮ್ ಹಿಯರ್ ಆಸ್ ಎ ಟ್ರಾವೆಲರ್, ಇಟ್ಸ್ ಎ ಡ್ರಾಮಾ, ದಿಸ್ ಕಷ್ಟ ಸುಖ ಈಸ್ ಎ ಡ್ರಾಮಾ, ಅಕ್ಸೆಪ್ಟ್ ಇಟ್, ಎಂಜಾಯ್, ಟ್ರಾವೆಲ್, ಹೋಗ್ತಾ ಇರು, ನಿನ್ನ ಪ್ರಯಾಣವನ್ನು ಮುಂದುವರಿಸು. ನಥಿಂಗ್ ಈಸ್ ಪರ್ಮನೆಂಟ್. ಯಾವ ಒಂದು ಕಷ್ಟ ಅಂತ ನೀ ಹೇಳ್ತಾ ಇದೆಯಾ, ಗೌಡಪಾದಾಚಾರ್ಯರ ಕೆಲವು ಕಾರಿಕೆಗಳಲ್ಲಿ ಅವ್ರು ಹೇಳ್ತಾರೆ, ಆ ಕಷ್ಟ ಅನ್ನುವಂತಹದ್ದು ಮನುಷ್ಯನಿಗೆ ಹೇಗೆ ಬರುತ್ತೆ ಅಂತಂದರೆ ಅವನ ಸಂಪೂರ್ಣ ಕರ್ಮಗಳನ್ನು ಅದು ನಾಶ ಮಾಡುತ್ತದೆ. ಅದು ನಮಗೆ ಅರ್ಥ ಆಗೋದಿಲ್ಲ. ಅದು ಯಾಕೆ ಇಷ್ಟು ಕಷ್ಟವನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಂತಂದರೆ, ಭಗವಂತನಿಗೆ ಈ ಜನ್ಮದಲ್ಲಿ ಇವನ ಕರ್ಮಗಳು ನಾಶವಾಗೋಗ್ಲಿಪ್ಪ, ಅವನು ತುಂಬ ಒಳ್ಳೆಯದಾಗಲಿ. ನಾವು ಕೇಳ್ತೀವಿ, ಹೀ ಈಸ್ ಸಚ್ ಎ ಗುಡ್ ಪರ್ಸನ್, ವೈ ಹೀ ಈಸ್ ಸಫರಿಂಗ್? ಬಿಕಾಸ್ ಹೀ ಈಸ್ ಎ ಗುಡ್ ಪರ್ಸನ್, ಹೀ ಈಸ್ ಸಫರಿಂಗ್, ಹೀ ಈಸ್ ಎಲ್ಲ ಕರ್ಮಗಳನ್ನು ಅವನು ಈ ಜನ್ಮದಲ್ಲಿ ಕಳ್ಕೊಳ್ಳುವಂತಹ ಶಕ್ತಿಯನ್ನು ಕೊಟ್ಟು ನೆಕ್ಸ್ಟ್ ಜನ್ಮ ವಿಲ್ ಬಿ ದಿ ಸೂಪರ್. ನಮ್ಗೆ ಅರ್ಥ ಆಗೋದಿಲ್ಲ. ನಾವು ಅಂತೀವಿ ಎಷ್ಟು ಒಳ್ಳೆ ಕೆಲಸ ನಾವು ಮಾಡ್ತಾ ಇದೀವಿ, ನಮ್ಗೆ ಯಾಕೆ ಇಷ್ಟು ಕಷ್ಟಗಳು, ಇಷ್ಟು ಕಷ್ಟ ಯಾಕೆ, ಇಷ್ಟು ಕಷ್ಟ ಯಾಕೆ? ಸಿ, ದಿಸ್ ಕಷ್ಟ ಈಸ್ ನಾಟ್ ಪರ್ಮನೆಂಟ್. ಕಷ್ಟ ಈಸ್ ನಾಟ್ ಪರ್ಮನೆಂಟ್. ಅದು ಅನುಭವಿಸಿ ನೀನು ಕಳ್ಕೋಬೇಕು. ಅದು ಕಳ್ಕೊಳ್ಳೋದಕ್ಕೆ ಭಗವಂತ ಶಕ್ತಿ ಕೊಟ್ಟಿರೋವಂಥದ್ದು. ಒಂದು ಔನ್ಸು ಕಷ್ಟ, ಸಫರಿಂಗ್ಸ್ ನನಗೆ ಭಗವಂತ ಕೊಟ್ಟಿದ್ದಾನೆ ಅಂತಂದರೆ, ಒಂದು ಔನ್ಸ್ ಸ್ಟ್ರೆಂತ್ ನನಗೆ ಅದ್ರ ಜೊತೆನಲ್ಲಿ ಕೊಟ್ಬಿಟ್ಟಿದ್ದಾನೆ. ಒಂದು ಔನ್ಸ್ ಸ್ಟ್ರೆಂತು ಇಲ್ಲಿ ನನ್ನ ಜೊತೆ ಇರೋದ್ರಿಂದ ಒಂದು ಔನ್ಸ್ ಸಫರಿಂಗ್ಸ್ ಜೊತೆನಲ್ಲಿ ಹೋಗ್ತಾ ಇದೆ. ಇಲ್ಲಿ ಈ ಸ್ಟ್ರೆಂತ್ ಇಲ್ಲ ಅಂತಂದರೆ, ನಾವು ನರಳ್ತೀವಲ್ವ, ಅಮ್ಮ ಅಪ್ಪ ಅಂತ ನರಳ್ತೀವಿ. ಯಾಕೆ ಅಂದರೆ ಆ ನೋವು ತಡ್ಕೊಳಕ್ಕಾಗೋದಿಲ್ಲ. ಸಪೋಸ್ ಅಮ್ಮ ಅಂತನೋ ಅಪ್ಪ ಅಂತನೋ ನಾನು ನರಳೋದಕ್ಕೆ ಹೋಗಿದ್ದಿದ್ರೆ ಹೆಂಗೆ ತಡ್ಕೋತಾ ಇದ್ದೆ ಈ ನೋವನ್ನ? ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಟ್ರೂತ್. ದಿಸ್ ಈಸ್ ದಿ ಕಾರುಣ್ಯ ಆಫ್ ದಿ ಭಗವಂತ. ಸೊ ದಿಸ್ ಈಸ್ ಆತ್ಮ. ಯು ಆರ್ ದಟ್ ಆತ್ಮ ಸ್ವರೂಪ, ಯು ಆರ್ ದಟ್. ಇಲ್ಲಿ ಅದಕ್ಕೆ ಅವ್ರೇನು ಹೇಳ್ತಾರೆ ಅಂತಂದರೆ, ಆತ್ಮ ಅನ್ನುವಂತಹದ್ದು ಭಗವಂತನ ಗ್ಲೋರಿಗಳನ್ನು ನೀನು ನೋಡ್ತಾ ಇದೀಯ. ಆತ್ಮನಃ ಮಹಿಮಾನಂ ಪಶ್ಯತಿ. ಆ ಅಂತರ್ಮುಖಿಯಾದಾಗ ನಿನಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಯಿತು. ಭಗವಂತನ ಅನೇಕ ಮಹಿಮೆಗಳನ್ನು ನೋಡ್ತಾ ಇದ್ದೀರ. ದಟ್ ಆತ್ಮ, ದಟ್ ಪರಮಾತ್ಮ ಈಸ್ ನಾಟ್ ಸಮ್ವನ್ ಎಲ್ಸ್, ದಟ್ಸ್ ಯು, ಇಟ್ಸ್ ಮೀ. ಅದು ನಾನೇ ಆಗಿದ್ದೀನಿ. ಅದು ನಾನೇ ಆಗಿದ್ದೀನಿ ಅಂತಂದಾಗ ಐ ಆಮ್ ದಿ ಸುಪ್ರೀಂ ಸೆಲ್ಫ್. ಸೊ ನಾನು ಸುಪ್ರೀಂ ಸೆಲ್ಫ್ ಅಂತಂದರೆ ದ ನೆಕ್ಸ್ಟ್ ವಾಟ್ ಈಸ್ ದಿ ರಿಸಲ್ಟ್? ಈಗ ನಾನು ಐ ಆಮ್ ದಿ ಸುಪ್ರೀಂ ಲಾರ್ಡ್, ಎಂಟೈರ್ ಯೂನಿವರ್ಸ್ಗೆ ಐ ಆಮ್ ದಿ ಲಾರ್ಡ್ ಅನ್ನುವಂತಹದ್ದು ನನಗೆ ಗೊತ್ತಾದಾಗ ವಾಟ್ ಈಸ್ ಮೈ ನೆಕ್ಸ್ಟ್ ಸೀಟ್? ಸೊ ಅದಕ್ಕೆ ಏನು ಹೇಳ್ತಾರೆ? ಹೀ ಈಸ್ ಫ್ರೀ ಫ್ರಮ್ ಸಾರೋಸ್ ಆ್ಯಂಡ್ ಜಾಯ್ಸ್. ಅವನಿಗೆ ಸಂತೋಷನೂ ಇಲ್ಲ, ದುಃಖನೂ ಇಲ್ಲ. ಹೀ ಕಮ್ಸ್ ಔಟ್ ಫ್ರಮ್ ದಿ ಸಫರಿಂಗ್ಸ್. The moment you recognize yourself with the Atma, there ends all your sufferings. ಯಾವ ಕ್ಷಣದಲ್ಲಿ ನಾನು ಈ ದೇಹ ಅಲ್ಲ, ನಾನು ಈ ಮನಸ್ಸಲ್ಲ, ಈ ಬುದ್ಧಿ ಕೂಡ ನಾನಲ್ಲ, ಇವೆಲ್ಲ ನನಗೆ ಈ ಬದುಕಿನಲ್ಲಿ ನಾನು ಮುಂದುವರಿಯೋದಕ್ಕೆ ನನಗೆ ಸಿಕ್ಕಿರುವಂತಹ ಟೂಲ್ಸ್ ಇದು. ಇವುಗಳನ್ನು ಯೂಸ್ ಮಾಡಿಕೊಂಡು ನಾನು ಇಲ್ಲಿ ಆತ್ಮನ ಉದ್ಧಾರವನ್ನು ಮಾಡ್ಕೋತಾ ಇದ್ದೀನಿ. ಯಾಕೆ ಆತ್ಮನ ಉದ್ಧಾರವನ್ನು ಮಾಡ್ಕೋತಾ ಇದ್ದೀನಿ ಅಂತಂದರೆ, ಬಿಕಾಸ್ ಆಫ್ ಸರ್ಟನ್ ಕರ್ಮಫಲಾಸ್ ನಾನಿಲ್ಲಿ ಒಂದು ಜನ್ಮ ಅಂತ ಹೇಳಿ ತಗೊಂಡು ಬರಬೇಕಾಯಿತು. ಈಗ ನನಗೆ ಗೊತ್ತಾಗ್ತಾ ಇದೆ, ವೇದಾಂತ ನನಗೆ ಕಲಿಸ್ಕೊಡ್ತಾ ಇದೆ, ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ನಾಟ್ ದಿ ಮೈಂಡ್, ಐ ಆಮ್ ನಾಟ್ ದಿ ಇಂಟೆಲೆಕ್ಟ್. ಇದು ಯಾವುದು ನಾನಲ್ಲ. ಸೊ ಹಾಗಾದ್ರೆ ಇವುಗಳನ್ನು ನಾನು ಉಪಯೋಗಿಸ್ಕೊಂಡು ನಾನು ಏನು ಮಾಡ್ತಾ ಇದ್ದೀನಿ? ಇಟ್ ಈಸ್ ಆಲ್ ಫಾರ್ ದಿ ಆತ್ಮದ ಉದ್ಧಾರ. ಮೀನ್ಸ್ ಆತ್ಮದ ಉದ್ಧಾರ ಅಂದರೆ ನನ್ನ ಉದ್ಧಾರ. So, because the Swarupa of the Atma is Ananda, since the Swarupa of the Atma is Ananda and happiness, ಅಲ್ಲಿ ದುಃಖ ಅನ್ನುವಂತಹದಕ್ಕೆ ಆಸ್ಪದವೇ ಇಲ್ಲ. He experiences only bliss. ಅವನಿಗೆ ಆಗುವಂತಹ ಆ ಅನುಭವಗಳೆಲ್ಲವೂ ಕೂಡ ಆ ಒಂದು ಸಂತೋಷ. ಸಂತೋಷ ಅಂತಂದಾಗ ಅದು ಆ್ಯಕ್ಚುಯಲ್ ಆಗಿ
ತುಷ್ಟಿ ಅಂತ ಹೇಳ್ತಾರೆ, ಅಂದರೆ ತುಷುಧಾತುವಿನಿಂದ ಬಂದಿರುವಂತಹದ್ದು ಇದು ಸಂತೋಷ ಅನ್ನುವಂತಹ ಪದ. ಇದು ತುಷ್ಟಿ ಅಂತ ಹೇಳ್ತಾರೆ. ತುಷ್ಟಿ ಅಂತಂದ್ರೆ ಏನು ಅಂತಂದರೆ ಅದು ಒಂದು ರೀತಿಯ ತೃಪ್ತಿ. ಯಾವಾಗ ನಮಗೆ ವಿ ಫೀಲ್ ದಟ್ ಐ ಆಮ್ ಕಂಟೆಂಟೆಡ್, ನಾನು ಎಲ್ಲವನ್ನು ಹೊಂದಿರೋನು ಅನ್ನುವಂತಹ ಒಂದು ಭಾವ ನನ್ನಲ್ಲಿದೆ. ಹಾಗೆ ನನಗೆ ಇನ್ನೇನೋ ಬೇಕಾಗಿದೆ ಅನ್ನುವಂತಹ ಒಂದು ಗ್ರೀಡ್ ನನ್ನಲ್ಲಿ ಹುಟ್ಟೋದಿಲ್ಲ. ದಟ್ ಈಸ್ ಕಾಲ್ಡ್ ಸಂತೋಷ. ಎಸ್, ಆಲ್ಮೋಸ್ಟ್ ಐ ಆಮ್ ಹ್ಯಾಪಿ, ಐ ಆಮ್ ಸ್ಯಾಟಿಸ್ಫೈಡ್, ತೃಪ್ತಿಯಾಗಿದೆ. ಎಸ್, ಸಂತೋಷ ಅಂತಂದ್ರೆ ಆ್ಯಕ್ಚುಲ್ ಆಗಿ ದಟ್ ಈಸ್ ಸಂತೋಷ. ಬ್ಲಿಸ್, ಆನಂದ ಅಂತಂದ್ರೆ ಏನು ಅಂತಂದ್ರೆ ಇಟ್ ಈಸ್ ಮಚ್ ಹೈಯರ್ ದ್ಯಾನ್ ದಟ್. ಇದು ಅನುಭವವನ್ನು ಕೊಡ್ತಾ ಇರುವಂತಹದ್ದು ಅಲ್ಲ, ಇದು ಅನುಭವವನ್ನು ಕೊಟ್ಟಿರುವಂತಹದ್ದು, ತೃಪ್ತಿ ಅನ್ನುವಂತಹದ್ದು. ದಿಸ್ ಆನಂದ ಏನು ಅಂತಂದ್ರೆ ಐ ಆಮ್ ದಟ್ ಅನ್ನೋದೇ ಗೊತ್ತಾಗೋದ ಮೇಲೆ ಇನ್ನು ನನಗೆ ಅನುಭವ ಬೇಕೇ ಇಲ್ಲ. ಆನಂದ ಇಸ್ ಮಚ್ ಹೈಯರ್ ದ್ಯಾನ್ ದಟ್. ಸೊ ನನ್ನ ಸ್ವರೂಪ, ಬಿಕಾಸ್ ದಿ ಆತ್ಮ ಇಸ್ ಆನಂದ ಸ್ವರೂಪ, ಅಲ್ಲಿ ದುಃಖ ಅನ್ನುವಂತಹದ್ದಕ್ಕೆ ಆಸ್ಪದವೇ ಇಲ್ಲ. ಸೊ ಎಲ್ಲಿಯವರೆಗೆ ನಾವು ನಮ್ಮನ್ನು ದೇಹದೊಂದಿಗೆ ನಾವು ಗುರುತಿಸ್ಕೊಂಡಿರ್ತೀವಿ ಅಲ್ಲಿಯವರೆಗೆ ವಿ ಎಕ್ಸ್ಪೀರಿಯನ್ಸ್ ದುಃಖ, ಶೋಕ ಎಟ್ಸೆಟ್ರಾ. ಯಾವಾಗ ನಾವು ನಮ್ಮನ್ನು ಆತ್ಮನೊಂದಿಗೆ ಗುರುತಿಸ್ಕೋತೀವಿ, ದೆನ್ ದಿ ಸಫರಿಂಗ್ ಎಂಡ್ಸ್. ದ ರೆಸ್ಟ್ ಆಫ್ ಎವ್ರಿಥಿಂಗ್ ವಿಲ್ ಬಿ ಬ್ಲಿಸ್, ಆನಂದ. ಸೊ ಆತ್ಮ ಅಂತಂದಾಗ ಅಗೈನ್ ದೇರ್ ಆರ್ ಸರ್ಟನ್ ಕನ್ಫ್ಯೂಷನ್ಸ್. ಯಾಕೆಂತಂದರೆ ಇಲ್ಲಿ ಯಮಧರ್ಮರಾಜ ನಚಿಕೇತನಿಗೆ ಆತ್ಮಸ್ವರೂಪ, ಆತ್ಮನ ಸ್ವಭಾವ ಇವುಗಳನ್ನೆಲ್ಲ ಪ್ರತಿ ಒಂದೊಂದು ಮಂತ್ರದಲ್ಲೂ ಹೇಳ್ಕೊಡ್ತಾ ಬರ್ತಾ ಇದ್ದಾನೆ. ಈಗ ಇಲ್ಲಿ ಅಂತರ್ಮುಖಿಯಾದಾಗ ಆ ಜಾಗದಲ್ಲಿ, ಯಾವ ಜಾಗದಲ್ಲಿ ನಾನು ಅನ್ನುವಂತಹದ್ದು ಸ್ತಬ್ಧವಾಯಿತು, ಸೈಲೆನ್ಸ್ ಆಯಿತು, ಅಲ್ಲಿ ಆತ್ಮ ಅನ್ನುವಂತಹದ್ದು ಹಿ ಪಾಪ್ಸ್ ಔಟ್, ಹಿ ಕಮ್ಸ್ ಔಟ್ ಆ್ಯಂಡ್ ಯು ರಿಯಲೈಸ್ ದಟ್ ನೌ ದೆರ್ ಈಸ್ ನೋ ಶೋಕ, ದೆರ್ ಈಸ್ ನೋ ದುಃಖ, ಯು ಆರ್ ಫ್ರೀ ಫ್ರಮ್ ಆಲ್ ಸಚ್ ಥಿಂಗ್. ಇದೆಲ್ಲವನ್ನ ಇಲ್ಲಿ ಈ ಮಂತ್ರದಲ್ಲಿ ಯಮಧರ್ಮರಾಜ ನಚಿಕೇತನಿಗೆ ಹೇಳ್ತಾ ಇದ್ದಾನೆ. ಆದರೂ ಕೂಡ ನಾವೆಲ್ಲ ಲಿಮಿಟೆಡ್ ಮನುಷ್ಯರುಗಳು, ನಮಗೆ ವಿ ಹ್ಯಾವ್ ಕನ್ಫ್ಯೂಷನ್ಸ್. ಆತ್ಮ ಅಂತಂದಾಗ ದೇರ್ ಆರ್ ಸರ್ಟನ್ ಕನ್ಫ್ಯೂಷನ್ಸ್ ಇನ್ ದಿ ಮೈಂಡ್. ಯಮಧರ್ಮರಾಜ ಈಗ ಆ ಕನ್ಫ್ಯೂಷನ್ಸ್ನ ಕುರಿತು ಮಾತನಾಡ್ತಾನೆ. ಅವನು ಹೇಳ್ತಾನೆ, ಆಸೀನೋ ದೂರಂ ವ್ರಜತಿ ಶಯಾನೋ ಯಾತಿ ಸರ್ವತಃ ಕಸ್ತಂ ಮದಾಮದಂ ದೇವಂ ಮದನ್ಯೋ ಜ್ಞಾತುಮರ್ಹತಿ. ಸೊ ಆತ್ಮ ಅಂದ ಕೂಡಲೇ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಆತ್ಮನ ಬಗ್ಗೆ ಏನೆಲ್ಲ ಒಂದು ಕನ್ಫ್ಯೂಷನ್ಸ್ಗಳು ಬರಬಹುದು, ಅವುಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅವನು ಎಷ್ಟು ಪ್ರಯತ್ನವನ್ನು ಮಾಡಬೇಕಾಗತ್ತೆ, ಅದನ್ನು ಕುರಿತು ಇಲ್ಲಿ ಯಮಧರ್ಮರಾಜ ಹೇಳ್ತಾನೆ. ಆಸೀನಃ ದೂರಂ ವ್ರಜತಿ. ಆಸೀನಃ ಅಂತಂದರೆ ಕುಳಿತುಕೊಂಡಿರುವಂತೆ, ಒಂದು ಆಸನವನ್ನು ತಗೊಂಡಿರುವಂತಹದ್ದು ಅಂತ ಅರ್ಥ. ಅಂದರೆ ಕುಳಿತುಕೊಂಡಿರೋ ಹಾಗೆ, ನಾವಿದ್ದ ಜಾಗದಲ್ಲಿ ಹೇಗೆ ನಾವು ಕೂತ್ಕೊಂಡಿದ್ದೀವಿ ಅಂತ ಹೇಳಿದಾಗ, ಐ ಆಮ್ ಸೀಟೆಡ್ ಅಂತ ಹೇಳಿದಾಗ ಐ ಆಮ್ ಸೀಟೆಡ್ ಹಿಯರ್. ಸೊ ಈ ಜಾಗದಲ್ಲಿ ನಾನು ಕೂತಿದ್ದೀನಿ, ದಟ್ ಈಸ್ ದಿ ಮೀನಿಂಗ್. ಸೊ ಈ ಜಾಗದಲ್ಲೇ ನಾನು ಕೂತಿದ್ದೀನಿ ಅಂತ ಅಂದರೂ ಕೂಡ ದೂರಂ ವ್ರಜತಿ, ದೂರಕ್ಕೆ ಹೋಗುವಂತಹದ್ದು. ಇದೇ ಜಾಗದಲ್ಲಿ ನಾನು ಕೂತ್ಕೊಂಡಿದ್ದೀನಿ, ಆದರೂ ಕೂಡ ದೂರಕ್ಕೆ ಹೋಗುವವನು. ಶಯಾನ ಸರ್ವತಾ ಯಾತಿ. ಶಯನ ಅಂತಂದರೆ ಮಲ್ಕೊಂಡಿರುವಂತಹದ್ದು. ಸೊ ಆ್ಯಕ್ಚುಲಾಗಿ ನಾನು ಮಲ್ಕೊಂಡಿದ್ದೀನಿ, ಮಲಗಿರುವಂತೆಯೇ ಸರ್ವತಃ ಎಲ್ಲ ಕಡೆಗಳಲ್ಲೂ ಯಾತಿ ಹೋಗ್ತಾನೆ, ಪ್ರಯಾಣ ಮಾಡ್ತಾನೆ. ಮದ ಆಮದಂ. ಮದ ಅಂತಂದರೆ ಸಂತೋಷ, ಸಂತೋಷವಾಗಿರ್ತಾನೆ. ಆಮದಂ ಇಮ್ಮಿಡಿಯೇಟ್ ಆಗಿ ದುಃಖಕ್ಕೆ ಒಳಗಾಗ್ತಾನೆ. ಅಂತಂದರೆ ಮನುಷ್ಯನ ಸ್ವಭಾವ ಹೇಗೆ ಅಂತಂದರೆ ಕೆಲವು ವೇಳೆ ಬಹಳ ಆನಂದವಾಗಿರ್ತಾನೆ, ಬಹಳ ಆನಂದವಾಗಿದ್ದಾನಲ್ಲ ಅನ್ನೋ ಅಷ್ಟರಲ್ಲೇ ಆಮದಂ ದುಃಖಕ್ಕೆ ಒಳಗಾಗ್ತಾನೆ, ಮತ್ತೊಮ್ಮೆ ದುಃಖದಿಂದ ಇರ್ತಾನೆ. ಸೊ ಇಂತಹ ವೈಚಿತ್ರ್ಯಗಳಿಂದ ಕೂಡಿರುವಂತಹ ಮನುಷ್ಯನ ಸ್ವಭಾವ. ಮದನ್ಯೋ ತಂ ದೇವಂ ಕಹ ಅಂತಂದರೆ ಮದನ್ಯ ತಂ ದೇವಂ ಕಹ ಜ್ಞಾತುಂ ಅರ್ಹತಿ. ತಂ ದೇವಂ ಅಂತಹ ದೇವನಾದ ಅಂತಂದರೆ ಆತ್ಮ, ಅಂತಹ ದೇವನಾದ ಆತ್ಮನನ್ನ ಮದನ್ಯ ಮತ್ತು ಅನ್ಯ ನನ್ನನ್ನು ಹೊರತುಪಡಿಸಿ ಕಹ ಇನ್ಯಾರು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಇಟ್ ಈಸ್ ಪಾಸಿಬಲ್ ಫಾರ್ ಮೀ ಟು ಅಂಡರ್ಸ್ಟ್ಯಾಂಡ್ ದಿ ಆತ್ಮ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ಈ ಆತ್ಮ ಅನ್ನುವಂತಹವನು
ಬಿಕಾಸ್ ಮನುಷ್ಯ ಏನು ಮಾಡ್ತಾನೆ, ತನ್ನನ್ನು ಅವನು ಆತ್ಮನೇ ಆಗಿದ್ದರೂ ಕೂಡ ತನ್ನನ್ನು ದೇಹದೊಂದಿಗೆ ಗುರುತಿಸ್ಕೊಂಡಿರ್ತಾನೆ, ಮನಸ್ಸಿನೊಂದಿಗೆ ಗುರುತಿಸ್ಕೊಂಡಿರ್ತಾನೆ, ಬುದ್ಧಿಯೊಂದಿಗೆ ಗುರುತಿಸ್ಕೊಂಡಿರ್ತಾನೆ. ಬಿಕಾಸ್ ಆಫ್ ದಿಸ್, ಇದರ ರಿಸಲ್ಟ್ ಏನು ಅಂತಂದರೆ ಅವನು ಬೇಸಿಕಲಿ ಈಸ್ ಆತ್ಮ. ಈ ಆತ್ಮ ಅನ್ನುವಂತಹವನು ನೋಡೋದಕ್ಕೆ ಎಲ್ಲ ಒಂದು ಕಡೆ ಕೂತ್ಕೊಂಡಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಬಟ್ ಹೀ ಗೋಸ್ ಫಾರ್ ಅವೇ. ನಾವು ಅಂದ್ಕೊಂಡಿದ್ದೀವಿ ಅವನು ಇಲ್ಲಿ ಕೂತಿದ್ದಾನೆ ಅಂತ, ಆದರೆ ಅವನು ಎಲ್ಲೋ ಹೊರಟೋಗಿದ್ದಾನೆ. ಇದು ಹೇಗೆ ಅಂತಂದರೆ, ಮನುಷ್ಯನನ್ನು ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್ ಅವನನ್ನು ಅಜ್ಞಾನಿ ಅಂತ ಕರೀತಾರೆ. ಸೊ ಬಿಕಾಸ್ ಆಫ್ ದಿಸ್ ಅಜ್ಞಾನ ಅವನು ತನ್ನ ಅಸ್ತಿತ್ವವನ್ನು ಎಲ್ಲಿ ಕಂಡುಕೊಂಡಿರ್ತಾನೆ ಅಂತಂದರೆ, ಸಾಮಾನ್ಯವಾಗಿ ತನ್ನ ಅಸ್ತಿತ್ವವನ್ನು ಅವನು ದೇಹದೊಂದಿಗೆ ಗುರುತಿಸ್ಕೊಂಡಿರ್ತಾನೆ. ಇದು ಸರ್ವೇ ಸಾಮಾನ್ಯ, ಯಾರೋ ಒಬ್ರಿಗಲ್ಲ. ಪ್ರಪಂಚದಲ್ಲಿ ಮನುಷ್ಯ ಅಂತ ಹುಟ್ಟಿದಾಗ ಸಾಮಾನ್ಯವಾಗಿ ಎಲ್ಲರ ಅನುಭವಗಳು ಕೂಡ ಇದೇ ರೀತಿಯಲ್ಲೇ ಇರುತ್ತೆ. ದೇಹದೊಂದಿಗೆ ಗುರುತಿಸ್ಕೊಂಡಿರ್ತಾನೆ, ಆ ದೇಹವನ್ನೇ ನಾನು ಅಂತ ತಿಳ್ಕೊಂಡಿರ್ತಾನೆ. ಅದೇ ರೀತಿ ಮನಸ್ಸಿನೊಂದಿಗೆ ಗುರುತಿಸ್ಕೊಂಡಿರ್ತಾನೆ, ಮನಸ್ಸನ್ನೇ ನಾನು ಅಂತ ತಿಳ್ಕೊತಾನೆ. ಅದೇ ರೀತಿ ಬುದ್ಧಿಯೊಂದಿಗೆ ತನ್ನನ್ನು ಗುರುತಿಸ್ಕೊಂಡಿರ್ತಾನೆ, ಬುದ್ಧಿಯನ್ನು ತಾನು ಅಂತ ತಿಳ್ಕೊತಾನೆ. ಇಂದ್ರಿಯಗಳೊಂದಿಗೆ ಗುರುತಿಸ್ಕೊತಾನೆ, ಇಂದ್ರಿಯಗಳನ್ನು ನಾನು ಅಂತ ತಿಳ್ಕೊತಾನೆ. ಸೊ ಹೀಗೆ ಅವನು ತನ್ನನ್ನು ಬುದ್ಧಿಯೊಂದಿಗೆ ಗುರುತಿಸ್ಕೊಂಡಾಗ ಬುದ್ಧಿಯನ್ನು ನಾನು ಅಂತಾನೆ, ದೇಹದೊಂದಿಗೆ ಗುರುತಿಸ್ಕೊಂಡಾಗ ದೇಹವನ್ನು ನಾನು ಅಂತಾನೆ, ಮನಸ್ಸಿನೊಂದಿಗೆ ಗುರುತಿಸ್ಕೊಂಡಾಗ ಮನಸ್ಸನ್ನು ನಾನು ಅಂತ ತಿಳ್ಕೊತಾನೆ. ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನ ತಿಳುವಳಿಕೆ ಇದು. ಯಾಕೆ ಅಂತಂದರೆ, ಹುಟ್ಟುತ್ತಾ ಇದ್ದಾಗೆ ವೇದಾಂತದ ಪರಿಚಯ ಎಲ್ರಿಗೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಸೊ ಹಂತ ಹಂತವಾಗಿ ಮನುಷ್ಯ ಬೆಳೀಬೇಕು. ಸೊ ಈ ಆತ್ಮ ಅನ್ನುವಂತಹ ಪದಕ್ಕಿಂತ ಅವನೇನು ಮಾಡ್ತಾನೆ, ಅವನಿಗೆ ಬಿಕಾಸ್ ಅವನು ವೇದಾಂತದ ಪರಿಚಯನೇ ಇಲ್ಲ, ಆತ್ಮ ಅಂತಂದ್ರೆ ಏನು ಅಂತ ಗೊತ್ತಿಲ್ಲ. ಅಂತಹ ಸಮಯದಲ್ಲಿ ಅವನೇನು ಮಾಡ್ತಾನೆ, ಈ ಆತ್ಮ ಅನ್ನುವ ಪದವನ್ನು ಅವನು ಉಪಯೋಗಿಸೋದಿಲ್ಲ. ಆ ಆತ್ಮ ಅನ್ನುವ ಪದ ಎಲ್ಲೆಲ್ಲಿ ಬರಬಹುದೋ ಅಲ್ಲೆಲ್ಲ ಕೂಡ ಅವನು ಹೆಚ್ಚಾಗಿ ಆ ಪದವನ್ನು ನಾನು ಅನ್ನುವ ಪದದಲ್ಲಿ ರಿಪ್ಲೇಸ್ ಮಾಡ್ತಾ ಹೋಗ್ತಾನೆ. ಸೊ ಅದರಿಂದ ಎಲ್ಲೋ ಒಂದು ಕಡೆ ನಾನು ಕೂತ್ಕೊಂಡಿದ್ದೀನಿ ಅಂತ ಗೊತ್ತಾದ ಬಳಿಕ ಅವನು ಕೂತಿರುವಂತಹದ್ದು, ದಟ್ ಮೀನ್ಸ್ ಇಟ್ ಈಸ್ ದಿ ಸ್ಥೂಲ ಶರೀರ ವಿಚ್ ಇಸ್ ಸಿಟ್ಟಿಂಗ್ ದೇರ್. ಈಗ ನಮ್ಮನ್ನು ಕೇಳ್ತಾರೆ, ಏನು ಮಾಡ್ತಾ ಇದೆಯಾ? ನಾನು ಹೇಳ್ತೀನಿ, ನಾನು ಕೂತಿದ್ದೀನಿ, ಇಂಥ ಕಡೆ ಇದ್ದೀನಿ ನಾನು. ಸೊ ಅವ್ರು ಕೇಳಿರೋದು ಲೌಕಿಕ, ನಾನು ಲೌಕಿಕವಾಗಿ ಹೇಳಿರ್ತೀನಿ. ಬಟ್ ಇನ್ ಸ್ಪೈಟ್ ಆಫ್ ದಟ್ ಆ್ಯಕ್ಚುಲಾಗಿ ನಾವು ಸರಿಯಾಗಿ ನಮ್ಮನ್ನು ಅಬ್ಸರ್ವ್ ಮಾಡಿಕೊಂಡಾಗ ಗೊತ್ತಾಗುತ್ತೆ, ಇಲ್ಲಿ ಕುಳಿತಿರುವಂತಹದ್ದು ದೇಹ ಈಸ್ ಸಿಟ್ಟಿಂಗ್. ಬಟ್ ಅವರು ನನಗೆ ನೀನು ಏನು ಮಾಡ್ತಾ ಇದೀಯ ಅಂತಂದಾಗ ನಾನು ಹೇಳ್ತಿದ್ದೀನಿ, ನಾನು ಕೂತ್ಕೊಂಡಿದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಆದರೆ ಕೂತಿರುವಂತಹದ್ದು ದೇಹ, ನಾನು ದೇಹ ಅಲ್ಲ. ಆದರೂ ಕೂಡ ನಾನು ನನ್ನನ್ನು ದೇಹದೊಂದಿಗೆ ಗುರುತಿಸಿಕೊಂಡ ಕಾರಣದಿಂದ ಅವರು ಆತ್ಮ ಅನ್ನುವ ಪದವನ್ನು ನಾನು ಅನ್ನುವುದಕ್ಕೆ ಉಪಯೋಗಿಸಿ ನಾನು ಇಂತಹ ಜಾಗದಲ್ಲಿ ಕೂತ್ಕೊಂಡಿದ್ದೀನಿ. ಅದೇ ರೀತಿ ದೇಹ ಎಲ್ಲಿರುತ್ತೆ ಆ ಜಾಗವನ್ನು ನಾನು ಇಂತಹ ಕಡೆ ಕೂತಿದ್ದೀನಿ ಅಂತ ಹೇಳ್ತೀನಿ. ಸಿಮಿಲರ್ಲಿ ನಾನು ಎಲ್ಲಿ ಕೂತಿದ್ದೀನಿ ಅದನ್ನು ನಾನು ಅಂತ ನಾನು ತಿಳ್ಕೊಂಡ ನಂತರದಲ್ಲಿ ನನ್ನ ಪ್ರಕಾರ ಈ ದೇಹದ ಜೊತೆಗೆ ಮನಸ್ಸು ಕೂಡ ಇಲ್ಲಿ ನನ್ನ ಜೊತೆ ಇದೆ ಅನ್ನುವ ಭಾವ ನನ್ನಲ್ಲಿ ಇರುತ್ತೆ. ಆದರೆ ಇಟ್ ಕೆನಾಟ್ ಬಿ ಲೈಕ್ ದಟ್. ದೇಹ ಇರೋ ಜಾಗದಲ್ಲಿ ಅವನು ಹೇಳ್ಕೋಬಹುದು ನಾನು ಇಲ್ಲಿದ್ದೀನಿ ಅಂತ. ಆದರೆ ಮನಸ್ಸು ಅವನನ್ನು ಬಿಟ್ಟು ದೂರ ಹೋಗಿರುತ್ತೆ, ಅವನು ಅಲ್ಲೇ ಇರಬೇಕು ಅನ್ನುವಂತಹ ಸಾಧ್ಯತೆ ಇಲ್ಲ. ಯಾಕೆ ಹೀಗೆ? ಬಿಕಾಸ್ ದಿ ವೆರಿ ಸ್ವಭಾವ ಆಫ್ ದಿ ಮೈಂಡ್ ಅಂತಂದರೆ ಅದು ಚಂಚಲ. ನಮ್ಮನ್ನ ಇಲ್ಲಿ ಕೂರಿಸಿರುತ್ತೆ, ಮನಸ್ಸು ಎಲ್ಲೋ ಹೊರಗಡೆ ವಿಹಾರಕ್ಕೆ ಹೊರಟೋಗಿರುತ್ತೆ. ಸೊ ಅದು ಎಲ್ಲೂ ಕೂಡ ಒಂದು ಕಡೆ ಇರೋದಕ್ಕೆ ಇಷ್ಟಪಡೋದಿಲ್ಲ. ನಮ್ಮನ್ನ ಕೂತ್ಕೊಳ್ಳೋವರೆಗೆ ಒಂದು ಸೀಟ್ ಸಿಗಲಿ ಅಂತ ಮನಸ್ಸು ಕುಣಿತಾ ಇರುತ್ತೆ. ಈಗ ಬಸ್ಸಲ್ಲಿ ನಾವು ನೋಡ್ತೀವಲ್ವಾ, ಎಲ್ಲ ಕಡೆ ನೆಕ್ಸ್ಟ್ ಯಾರು ಇಳಿತಾರೆ ನಾವು ಹುಡುಕ್ತಾ ಇರ್ತೀವಿ. ಆ್ಯಕ್ಚುಲಾಗಿ ನಾವೇನು ಅಂದ್ಕೊಂಡಿದ್ದೀವಿ, ನಾನು ಹುಡುಕ್ತಾ ಇದ್ದೀನಿ ಎಲ್ಲಿ ಖಾಲಿ ಸೀಟ್ ಇದೆ ಅಂತ. ಅದು ನಾನಲ್ಲ, ಇಟ್ ಈಸ್ ಮೈ ಮೈಂಡ್. ಬಿಕಾಸ್ ಮೈ ಮೈಂಡ್ wants this body to sit somewhere and mind wants to escape. This
ದಿಸ್ ಇಸ್ ದಿ ಟ್ರೂತ್. ಸೊ ಮನಸ್ಸಿಗೆ ಇಷ್ಟ ಇಲ್ಲ, ಒಂದು ಕಡೆ ಇರೋದಕ್ಕೆ ಇಷ್ಟ ಇರೋದಿಲ್ಲ, ನಾನಾ ಕಡೆ ಅದು ಓಡಾಡಬೇಕು, ಎಲ್ಲ ದಿಕ್ಕುಗಳಲ್ಲೂ ಅಲೆದಾಡಬೇಕು. ಇದು ಮನಸ್ಸಿನ ಸಹಜ ಸ್ವಭಾವ. ಈಗ ಅವನು ದೇಹನ ಅಥವಾ ಮನಸ್ಸ, ಯಾಕೆ ಅಂತಂದ್ರೆ ಅವನೇನಂದ, ನಾನು ಇಲ್ಲಿ ಕೂತಿದ್ದೀನಿ ಅಂತಂದ. ಈಗ ನಾನು ಇಲ್ಲಿ ಕೂತಿದ್ದೀನಿ ಅಂತಂದಾಗ ನಾನು ಈ ದೇಹವನ್ನು ಗುರುತಿಸ್ಕೊಂಡಿರೋದ್ರಿಂದ ನಾನು ಕೂತಿದ್ದೀನಿ ಅಂತ ಹೇಳಿದ್ದೀನಿ. ಆದರೆ ಮೈ ಮೈಂಡ್ ಈಸ್ ನಾಟ್ ಹಿಯರ್, ಎಲ್ಲ ಹೊಟ್ಟೋಗಿದೆ ಅದು. ಈಗ ನಾನು ಈ ದೇಹದಲ್ಲಿದ್ದೀನ ಅಥವಾ ನನ್ನನ್ನು ಬಿಟ್ಟು ಹೋಗಿದೆಯಲ್ಲ ಮನಸ್ಸು, ಅಲ್ಲಿ ಇದೆಯಾ ನಾನು? ವೇರ್ ಈಸ್ ದಟ್ ನಾನು? ಸೊ ನಾನು ಅನ್ನುವಂತಹದ್ದು ಎಲ್ಲಿ? ಈಗ ಆಸೀನೋ ದೂರಂ ವ್ರಜತಿ, ಅವನು ಕೂತ್ಕೊಂಡಿದ್ದಾನೆ, ಕೂತಿರೋ ಹಂಗೆ ಕಾಣಿಸ್ತಾ ಇದ್ದಾನೆ. ದೂರಂ ವ್ರಜತಿ, ದೂರ ಕೊಟ್ಟೋಗಿದ್ದಾನೆ. ಈಗ ನಾವು ನಮ್ಮ ಸ್ಕೂಲ್ ಡೇಸ್ನ ನಾವು ಜ್ಞಾಪಿಸ್ಕೊಂಡ್ರೆ, ಕ್ಲಾಸ್ ರೂಮಲ್ಲಿ ಪಾಠ ಮಾಡ್ತಾ ಇರ್ತಾರೆ, ನಾವು ಒಂದು 15-20 ಜನ ಕೂತಿರ್ತೀವಿ, ಪಾಠ ಮಾಡ್ತಾ ಇದ್ದಾರೆ. ತುಂಬ ಬುದ್ಧಿವಂತ ಹುಡುಗರು ಮಾತ್ರ 100ಕ್ಕೆ 100 ತೆಗಿಯೋರು ಏನು ಮಾಡ್ತಾರೆ, ಗಮನ ಎಲ್ಲ ಟೀಚರ್ ಏನು ಮಾಡ್ತಾ ಇದ್ದಾರೆ, ಪಾಠ ಅಲ್ಲೇ ಇರುತ್ತೆ, ಅವ್ರು ಎಲ್ಲಿ ಕೂತಿರ್ತಾರೆ ಮನಸ್ಸು ಅಲ್ಲೇ ಇರುತ್ತೆ, ಎಲ್ಲ ಗ್ರಾಸ್ಪ್ ಮಾಡ್ಕೋತಾ ಇರ್ತಾರೆ. ಇನ್ನು ಕೆಲವರು ಹುಡುಗರು ಪ್ಲೇ ಗ್ರೌಂಡ್ ಕೊಟ್ಟೋಗಿದ್ದಾರೆ, ಅಲ್ಲಿ ಆಟ ಆಡ್ತಾ ಇರ್ತಾರೆ. ಇನ್ನು ಕೆಲವರು ಇನ್ನೆಲ್ಲೋ ಹೋಗಿರ್ತಾರೆ, ಮನಸ್ಸು ಅಲ್ಲಿರೋದಿಲ್ಲ, ಅವ್ರು ಕೂತೇ ಇರ್ತಾರೆ. ಅವಾಗ ಟೀಚರ್ ಏನು ಮಾಡ್ತಾರೆ, ಆ ಮಕ್ಕಳನ್ನೆಲ್ಲ ನೋಡಿದಾಗ ಕಣ್ಣು ಓಪನ್ ಇರುತ್ತೆ, ಆದರೆ ಆ ಫೋಕಸ್ ಬೇರೆ ಕಡೆ ಇರುತ್ತೆ. ಟೀಚರ್ಗೆ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ನಾನು ಜೋಕ್ ಮಾಡಿದೆ, ಈಗ ಫ್ರಂಟ್ ಬೆಂಚಲ್ಲಿರೋರು ಮಾತ್ರ ನಕ್ಕಿದ್ರು, ಇವ್ರು ಯಾರೂ ನಕ್ಕಲೇ ಇಲ್ವಲ್ಲ. ಮುಂದ್ಗಡೆ ಇರೋರೆಲ್ಲ ನಕ್ಕದ ಮೇಲೆ ಈ ಹಿಂದ್ಗಡೆ ಕೂತಿರೋರು ಅವರು ನಗಕ್ಕೆ ಶುರು ಮಾಡ್ತಾರೆ. ಆ ಟೈಮ್ ಗ್ಯಾಪ್ನ ಟೀಚರ್ ಅಬ್ಸರ್ವ್ ಮಾಡ್ತಾರೆ. ಎಲ್ಲಿ ಹೋಗಿದ್ರಿ ನೀವು? ಯಾಕೆ ಹಾಗೆ ಕೇಳ್ತಾರೆ ಅಂತಂದರೆ, ಟೀಚರ್ಗೆ ಗೊತ್ತು ಅವರಲ್ಲಿ 30 ಜನನೂ ಇಲ್ಲೇ ಕೂತಿದ್ದಾರೆ ಅಂತ. ನೀವು ಎಲ್ಲಿ ಹೋಗಿದ್ರಿ ಅಂತಲೇ ಯಾಕೆ ಕೇಳ್ತಾರೆ ಅಂತಂದರೆ, ದ ಟೀಚರ್ ಈಸ್ ರೆಫರಿಂಗ್ ಟು ದಿ ಮೈಂಡ್. ಸೊ ಮನಸ್ಸುಗಳು ಒಬ್ಬೊಬ್ಬರದು ಒಂದೊಂದು ಕಡೆ ಹೊರಟೋಗಿರುತ್ತೆ. ಕಣ್ಣುಗಳನ್ನು ಬಿಟ್ಕೊಂಡು ಕೂತಿರ್ತೀವಿ. ಮುಖವನ್ನು ದೃಷ್ಟಿಸಿ ನೋಡಿದಾಗ ಮಾತ್ರ ದೇಹ ಮಾತ್ರ ಇಲ್ಲಿದೆ, ಮನಸ್ಸು ಎಲ್ಲೋ ಹೊರಟೋಗಿದೆ. ಸೊ ದೇಹ ಒಂದು ಕಡೆ, ಮನಸ್ಸು ಒಂದು ಕಡೆ, ಎಲ್ಲ ಚಿತ್ರ ವಿಚಿತ್ರವಾಗಿ ಎಲ್ಲ ಚೆದರು ಹೋಗಿದೆ. ಫಿಸಿಕಲಿ ಯು ಆರ್ ಹಿಯರ್, ಬಟ್ ಮೆಂಟಲಿ ಯು ಆರ್ ನಾಟ್ ಹಿಯರ್. ಕಣ್ಣೆದುರಿಗೆ ಏನು ನಡೀತಾ ಇದೆ ಅನ್ನೋಂತಹದ್ದು ಗೊತ್ತಿಲ್ಲ. ಯಾಕೆಂದರೆ ಕಣ್ಣು ಬಿಟ್ಕೊಂಡೇ ಕೂತಿದ್ದಾನೆ, ಕಣ್ಣು ಬಿಟ್ಕೊಂಡು ಇಲ್ಲೇ ಕೂತಿದ್ದಾನೆ, ಬಟ್ ಏನು ನಡೀತಾ ಇದೆ ಅನ್ನೋಂತಹದ್ದು ಅವನಿಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ನಮ್ಮ 5 ಇಂದ್ರಿಯಗಳು ಅಂತಂದರೆ, ಕಣ್ಣು ಅಂತ ಹೇಳಿದಾಗ ನೋಡುವಂತಹದ್ದು, ಕಿವಿಗಳು ಶಬ್ದವನ್ನು ಕೇಳಿಸ್ಕೊಳ್ಳುವಂತಹದ್ದು, ನಾಲಿಗೆ ಎನ್ನುವಂತಹದ್ದು ರುಚಿಯನ್ನು ಕೊಡುವಂತಹದ್ದು, ಚರ್ಮ ಸ್ಪರ್ಶ, ಮೂಗು ಅನ್ನುವಂತಹದ್ದು ಆಘ್ರಾಣ, ಹೀಗೆ 5 ಇಂದ್ರಿಯಗಳು ಬೇರೆ ಬೇರೆ ವಿಷಯವನ್ನು ತಗೊಂಬಂದು ನಮಗೆ ಕೊಡುತ್ತೆ. ಬಟ್ ಇಟ್ ಈಸ್ ದಿ ಮೈಂಡ್ ಸರ್ಟಿಫೈಸ್. ನೀನು ನೋಡಿದ್ದು ಇದು ಅಂತ ಹೇಳೋದು ಮೈಂಡು, ನಾಟ್ ದಿ ಕಣ್ಣು. ನಾವೇನು ಹೇಳ್ತೀವಿ, ನಾನು ನೋಡಿದೆ, ಇಟ್ ಈಸ್ ಟ್ರೂ, ನೀನು ನೋಡಿದ್ದು ಅದೇ, ಆದರೆ ನಾನು ನೋಡಿದ್ದು ಇಂತಹದ್ದು ಅಂತ ಹೇಳಿದ್ದು ನಾಟ್ ದಿ ಐಸ್, ಇಟ್ ಈಸ್ ದಿ ಮೈಂಡ್. ನಾನು ಇಂತಹದ್ದನ್ನು ಕೇಳಿಸ್ಕೊಂಡೆ, ಎಸ್ ನೀನು ಕೇಳಿಸ್ಕೊಂಡಿದ್ಯಾ, ನೀನು ಕೇಳಿಸ್ಕೊಂಡಿರೋಂತಹದ್ದು ಇದು ಅಂತ ಸರ್ಟಿಫೈ ಮಾಡೋದು ಮೈಂಡು. ಯಾಕೆಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇದೇ ಒಂದು ತರಗತಿನಲ್ಲಿ ಆ ಟೀಚರ್ ಕೇಳ್ತಾರೆ, ಎಲ್ಲ ಎಲ್ಲಿ ಹೋಗಿದ್ದೀರಾ ನೀವು? ದಟ್ ಮೀನ್ಸ್ ಅವರೆಲ್ಲ ಅಲ್ಲೇ ಕೂತಿದ್ದಾರೆ, ಕಣ್ಣು ಬಿಟ್ಕೊಂಡಿದ್ದಾರೆ. ಆದರೂ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತಂದ್ರೆ ಏನು ಅರ್ಥ? ಬಿಕಾಸ್ ಆ ಒಂದು ದೇಹ ಹಾಗೂ ಇಂದ್ರಿಯಗಳು ಅವ್ರ ಬಳಿ ಇದೆ, ಯಾವ ಇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ, ಕೆಲಸ ಮಾಡಿರುವಂತಹ ಆ ಇಂದ್ರಿಯಗಳ ಸಮಗ್ರವಾದ ಒಂದು ತನಿಖೆಯನ್ನು ಈ ಮನಸ್ಸು ಮಾಡಿಲ್ಲ. ಅದು ಟೀಚರ್ಗೆ ಗೊತ್ತಾಯಿತು, ಕೇಳ್ತಾರೆ, ವೇರ್ ಆರ್ ಯು? ಸೊ ಇಟ್ ಈಸ್ ದಿ ಮೈಂಡ್ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತಷ್ಟು ವಿಚಾರ ಇದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣ ಮಸ್ತು.